ನಿಮ್ಮೆಲ್ಲರೂ ಯೇಸು ಕ್ರಿಸ್ತ ನಾಮದಲ್ಲಿ ಸ್ವಾಗತ ಮಾಡ್ತೇನೆ. ದೇವರನ್ನು ಆಶೀರ್ವದಿಸಲಿ. ಆಮೆನ್ ಆಮೆನ್. ಜನ ಸಂತೋಷವಾಗಿದ್ದೀರಾ? ಓಕೆ, ಇಷ್ಟೊಂದು ಮಳೆ ಚಳಿಯಲ್ಲಿ ಸಹ ನೀವು ಬಂದಿದ್ದೀರಾ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್. ಏನಾದರೂ ಏನೇ ಇದ್ರು ಏನೇ ಬಂದರೂ ನಿನ್ನನ್ನು ಆರಾಧನೆ ಮಾಡೋದು ಮಾತ್ರ ಬಿಡಲ್ಲ. ಆಮೆನ್ ಆಮೆನ್. ನೀವೆಷ್ಟು ಒಳ್ಳೆಯವಪ್ಪ, ಈ ಹಾಡು ನಿನಗಾಗಿದೆ. ಈ ಹಾಡು ನಿನಗಾಗಿದೆ. ಈ ಹಾಡು
ಹಾಡು ನಿನಗಾಗಿಯೇ ಅಪ್ಪನಿಗೆ ಸಂಬಂಧಪಟ್ಟವರು ಮಕ್ಕಳು ಅಪ್ಪನನ್ನು ಆರಾಧಿಸ್ತಾರೆ. ಹಲ್ಲೆಲೂಯಾ. ಅಪ್ಪನಿಗೆ ಸಂಬಂಧಪಟ್ಟದವರು ನೀನು ಎಲ್ಲ ಕೂತ್ಕೊಂಡ್ರು ನೀನು ಅಪ್ಪನ ಸಂಬಂಧಪಟ್ಟಿದ್ದೇ ಇರೋದಿಲ್ಲ. ಸಂಬಂಧ ಪಡೆದಿರೋರು ಸೈಲೆಂಟ್ ಆಗಿ ಡೀಸೆಂಟ್ ಆಗಿ ಏನೋ ತುಂಬಾ ಜ್ಞಾನಿಯಾಗಿ ನೀನ್ ತಿಳ್ಕೊಂಡಿದ್ಯಾ ತುಂಬಾ ತುಂಬಾ ದೇವ್ರ ಹತ್ರ ಇದೆ ಅಂತೇಳಿ. ಆದ್ರೆ ಸತ್ಯವಾಗ್ಲೂ ಹೇಳ್ತೇನೆ, ನೀನು ದೇವರಿಂದ ತುಂಬಾ ದೂರ ಇದೆಯಾ. ನೀನು ದೇವರ ಹತ್ರ ಬರುದಿಲ್ಲ ಅಂದ್ರೆ ಸೈತಾನ ನಿನ್ ಬಿಡುಗಡೆ ಆಗಲ್ಲ. ಯಾಕೋಬನ ಪತ್ರಿಕೆ 4 ಹೇಳುತ್ತೆ, ಏನಂತ ಹೇಳುತ್ತೆ ನೋಡ್ರಿ, 4:7. ದೇವರಿಗೆ ಒಳಗಾಗ್ರಿ, ಸೈತಾನನ ಎದುರಿಸ್ರಿ, ಅವನು ನಿಮ್ಮನ್ನು ಬಿಟ್ಟು ಹೋಗುವನು, ಬಿಟ್ಟು ಓಡಿ ಹೋಗುವನು. ದೇವರ ಸಮೀಪ ಬಂದ್ರಿ, ಅವಾಗ ದೇವರು ನಿಮ್ಮ ಸಮೀಪಕ್ಕೆ ಬರ್ತಾನೆ. ಇಲ್ಲಿ ಎಷ್ಟು ಜನ ತುಂಬಾ ಸೀನಿಯರ್, ತುಂಬಾ ವರ್ಷಗಳಿಂದ ಸಭೆಗೆ ಬರ್ತಾ ಇದ್ದೀರಾ, ಆದ್ರೆ ವಾಕ್ಯ ಹೇಳುತ್ತೆ ತುಂಬಾ ದೂರ ಇದ್ದೀರಾ. ನಿಮಗೂ ದೇವರಿಗೆ ಮಧ್ಯದಲ್ಲಿ ಪಾಪ ಮತ್ತು ಸೈತಾನನ ತಾಂಡವಾಡ್ತಿದ್ದಾನೆ. ಯಾವ ಕ್ಷಣದಲ್ಲಿ ನೀನು ಕಣ್ಮುಚ್ಕೊಳ್ತೀಯ ಗೊತ್ತಿಲ್ಲ. ನಿನ್ಗಂತೂ ನನಗೇನು ಕಾಯಿಲೆ ಇಲ್ಲ ಅಂತ, ಕಾಯಿಲೆನೇ ಬೇಕಾಗಿಲ್ಲ ಲೋಕ ಬಿಡೋದಕ್ಕೆ. ಯಾವ ಕ್ಷಣದಲ್ಲಿ ಬೇಕಾದ್ರೂ ಈ ಲೋಕ ಬಿಡಬಹುದು. ಯಾಕೆ ಬೆಳಗಿನ ಸಮಯದಲ್ಲಿ ನೀನು ಎಚ್ಚರಿಸ್ತಾ ಇದ್ದಾರೆ ಅಂದ್ರೆ, ನೀನು ದೇವರಿಂದ ದೂರ ಇದೆಯನ್ನೋದನ್ನು ಸ್ಪಷ್ಟವಾಗಿ ಗೊತ್ತಾಗ್ತದೆ. ದೇವರ ಹತ್ರ ಇರುವಂತವರು ನಿನ್ನ ಆತ್ಮ ಪ್ರಾಣ ಶರೀರದಿಂದ ಸಂತೋಷದಿಂದ ದೇವರನ್ನ ಆರಾಧಿಸಬೇಕು. ಆಮೇನ್. ಒಂದ್ ವೇಳೆ ನೀನು ಓದಿಲ್ಲ ಅಂತಲ್ಲ, ಓದಿಲ್ಲ ಅಂದ್ರೂ ನೀನು ದೇವರನ್ನ ಆರಾಧನೆ ಮಾಡ್ತಾ ಇಲ್ಲ, ನಿನ್ನನ್ನು ಕಟ್ಟಾಕಲ್ಪಟ್ಟಿದ್ದಾರೆ ಸೈತಾನ. ಅವನು ಬಿಡುಗಡೆ ಆಗ್ಬೇಕಾದ್ರೆ ನೀನು ದೇವರಿಗೆ ಸರೆಂಡರ್ ಆಗ್ಬೇಕು. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ಈ ದಿನ ದೇವರ ವಾಕ್ಯಕ್ಕೋಸ್ಕರ ಪ್ರಾರ್ಥಿಸೋಣ. ಈ ದಿನ ಕೊಯ್ಲು ಕಾಯ್ದಿದೆ ಅಥವಾ ಹಾರ್ವೆಸ್ಟ್ ಇಸ್ ವೈಟಿಂಗ್. ಕೊಯ್ಲು ಎಷ್ಟು ಜನ ರಾಗಿ ಕೊಯ್ದ್ರಿ 2 ತಿಂಗಳಿಂದ? ಒಂದಾಗ್ತಿರಲ್ಲ, ನಿಮ್ಮ ಮೊಬೈಲ್ಗಳನ್ನು ಸೈಲೆಂಟ್ ಮಾಡಿ. ಒಂದು ದಿವಸ ಕೊಯ್ಲೇಬೇಕು. ಆಮೇನ್. ನಾನು ಬಿತ್ತಿದ್ದೆ ನೀನ್ ಕೊಯ್ಯಕ್ಕಾಗಲ್ಲ, ನೀನು ಬಿತ್ತಿದ್ದ ನಾನ್ ಕೊಯ್ಯಕ್ಕಾಗಲ್ಲ. ಅವರವರ ಬಿತ್ತಿದ್ದನ್ನ ಅವರೇ ಕೊಯ್ಬೇಕು. ಆಮೇನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರ ಸ್ತೋತ್ರ. ಪ್ರಾರ್ಥನೆ ಮಾಡಿ ಸುಮ್ಮನೆ ನಮ್ಮ ಕೈಗಳೆತ್ತಿ ಸರೆಂಡರ್ ಆಗಿ ದೇವರೇ ನನ್ನ ಜೊತೆ ಮಾತಾಡೋದು. ಇದನ್ನ ಒಂದು ದೊಡ್ಡ ಬದಲಾವಣೆ ಆಗಬೇಕು ಸ್ವಾಮಿ. ನಾನು ಬಿತ್ತಿದ್ದು ನನ್ನನ್ನು ಹಿಂದೆ ಬರುತ್ತೆ, ನಾನು ಬಿತ್ತಿದ್ದು ಪರಲೋಕಕ್ಕೆ ಬರುತ್ತದೆ, ನಾನು ಬಿತ್ತಿದ್ದು ನನ್ನನ್ನು ನಾನು ಕೊಯ್ಲೇಬೇಕು. ಈಗ ಕರ್ತನೆ, ಬೇರೆಯವ್ರು ಬಿತ್ತಿದ್ದನ್ನ ಕೊಯ್ಯಕ್ ಚಾನ್ಸೇ ಇಲ್ಲ, ನಾನು ಬಿತ್ತಿದ್ದೆ ನಾನು ಕೊಯ್ಯಕ್ ಸಾಧ್ಯ. ಕರ್ತನೆ, ನಾನು ಏನು ಬಿತ್ತಿದ್ದನೋ ಒಳ್ಳೇದಕ್ಕೆ ಬಿತ್ತಿದ್ರೆ ಒಳ್ಳೇದಕ್ಕೆ ಕೊಯ್ತೀನಿ, ಕೆಟ್ಟದಕ್ಕೆ ಬಿತ್ತಿದ್ರೆ ಕೆಟ್ಟದಕ್ಕೆ ಕೊಯ್ತೀನಿ. ದೇವರೇ ನನ್ನ ಪರಿವರ್ತನೆ ಮಾಡುವಂತ ಕೇಳ್ರಿ. ನಿಮ್ಮ ಕೈಗಳ ಮೇಲೆ ಕೆತ್ತರೆ ಪರಲೋಕ ಕಡೆಗೆ ದೇವರ ಹತ್ರ ಸಹಾಯ ಕೇಳ್ರಿ. ಹೌದು, ನಾವು ಶಾರೀರಿಕವಾಗಿದ್ದಾಗ ಅನೇಕ ಶಾರೀರಿಕವಾದಂತಹ ಕಾರ್ಯಗಳನ್ನ ಬಿತ್ತಿದ್ದೇವೆ. ಅದು ಒಳ್ಳೇದನ್ನು ಬಿತ್ತಿರ್ತೇವೆ, ಕೆಟ್ಟದ್ದು ಬಿತ್ತಿರ್ತೇವೆ. ಅದೇ ಪ್ರತಿಫಲ ರೆಡಿ ಆಗಿದೆ. ಮೊಯ್ಯಿ ತೀರಿಸುವಂತ ಸಮಯ ಬಂದಿದೆ, ಕೊಯ್ಲು ಸಿದ್ಧವಾಗಿದೆ. ಆ ಕೊಯ್ಲು ನಾವು ಬಿತ್ತಿದ್ದ ಕೊಯ್ಯೋದಕ್ಕೆ ಸಿದ್ಧರಾಗಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ತಂದೆಯಾದ ದೇವರೇ, ಈ ಬೆಳಗಿನ ಸಮಯದಲ್ಲಿ ಕರ್ತನೆ, ಈ ಜಾಗದಲ್ಲಿ ಕರ್ತನೆ ನಾವು ಕೂಡಿ ಬಂದಿದ್ದೀವಿ ಸ್ವಾಮಿ. ಕೂಡಿಸಿದ್ದೆ ನೀವೇ ಆಗಿದ್ದೀರಿ ಕರ್ತನೆ. ವಾತಾವರಣ ನಮಗೆ ವಿರುದ್ಧವಾಗಿದ್ರು ನಿಮ್ಮ ಪ್ರಸನ್ನತೆ ಮನ ಕರೆತದಿದೆ. ನಿಮ್ಮ ದೇವದೂತರ ಸಹಾಯದಿಂದ ಈ ಜಾಗದಲ್ಲಿ ಬಂದು ನಿಮ್ಮನ್ನು ಆರಾಧಿಸೋದಕ್ಕೆ ಕೊಟ್ಟಂತ ಮಹಾಕೃಪೆಗಾಗಿ ಸ್ತೋತ್ರ. ಈ ದಿನ ಕರ್ತನೆ ನೀವು ಮಾತಾಡಬೇಕಂತ ವಾಕ್ಯ ಭಾಗವನ್ನು ಮಾತಾಡಿ ಸ್ವಾಮಿ. ಎಲ್ಲ ಹೃದಯಗಳ ಗ್ರಹಿಸುವಾಗಿ ಸಹಾಯ ಮಾಡು. ಎಲ್ಲ ಶಾರೀರಿಕ ಕ್ರಿಯೆಗಳು ಕರ್ತನೆ ನಶಿಸಿ ಆತ್ಮಿಕ ಕ್ರಿಯೆಗಳ ಕರ್ತನೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡೋದಕ್ಕೆ ಸಹಾಯ ಮಾಡಿ ಸ್ವಾಮಿ. ನನ್ನ ದೇವರೇ, ಇದು ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಕೃಪೆಯಿಂದ ಸಹಾಯ ಮಾಡಬೇಕಾಗಿ ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ ತಂದೆ. ಚಪ್ಪಳ ದೇವರ ಮಹಿಮೆಗೆ ಇನ್ನೂ ಜೋರಾಗಿ ಗಲಾತ್ಯ ಪತ್ರಿಕೆ 6ನೇ ಅಧ್ಯಾಯ 7 ಮತ್ತು 8ನೇ ವಾಕ್ಯ. ಗಲಾತ್ಯ ಪತ್ರಿಕೆ 6ನೇ ಅಧ್ಯಾಯ 7 ಮತ್ತು 8ನೇ ವಾಕ್ಯದಲ್ಲಿ 4 ಭಾಗಗಳಿದ್ದಾವೆ. ಒಂದು ಬಿತ್ತುವುದು ಮತ್ತು ಕೊಯ್ಯೋದು, ಮತ್ತೊಂದು ಶರೀರ ಮತ್ತು ಆತ್ಮ. ಈ 4 ಕುರಿತಾಗಿ ಅಲ್ಲಿ ಹೇಳಲ್ಪಟ್ಟಿದೆ. ಅಪೊಸ್ತಲನಾದ ಪೌಲನು ಗಲಾತ್ಯ ಸಭೆಗೆ ಈ ರೀತಿಯಾಗಿ ಅದನ್ನ 6ನೇ ಅಧ್ಯಾಯ 7 ಮತ್ತು 8ನೇ ವಾಕ್ಯ ಈ ರೀತಿಯಾಗಿ ಹೇಳ್ತಾ ಹೋಗ್ತಾರೆ. ಗಮನಿಸಿರಿ.
ಇವತ್ತು ಲೋಕದಲ್ಲಿ ಅನೇಕ ಅನಾಹುತಗಳಾಗ್ತಾ ಇದಾವೆ, ಅನೇಕ ಸಮಸ್ಯೆಗಳಾಗ್ತವೆ, ಅನೇಕ ಊರುಗಳು ಸುಟ್ಟು ಹೋಗ್ತಿದ್ದಾವೆ, ದೇಶಗಳಲ್ಲಿ ನಾಶ ಆಗ್ತಿದ್ದಾರೆ ಜನ. ಕಾರಣ ಏನು? ಮನುಷ್ಯರು ಏನು ಬಿತ್ತಿರ್ತಾರೋ ಅದು ಕೊಯ್ಯುವಂತಹ ದಿನವಾಗಿರ್ತದೆ. ನಾವು ಪ್ರಕೃತಿ ವಿಕೋಪವಾದಾಗ, ಮಳೆ ಜಾಸ್ತಿ, ಜನ ಸತ್ತೋದಾಗ, ಬೆಂಕಿ ಬಿದ್ದು ಮನೆಗೆ ಸುತ್ತೋದಾಗ, ಜನಗಳು ಸುತ್ತೋದಾಗ ನಾವು ದೇವರನ್ನ ಬೈತೇವೆ. ದೇವರ ಬೈಯೋ ಅವಶ್ಯಕತೆನೇ ಇಲ್ಲ. ಮನುಷ್ಯನು ಬಿತ್ತಿದ್ದನ್ನ ಕೊಯ್ಯುವಂತ ಸಂದರ್ಭದಲ್ಲಿ ಮನುಷ್ಯ ಏನು ಮಾಡಕ್ ಸಾಧ್ಯವೇ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮನುಷ್ಯನಿಗೆ ಮೈ ತಿರ್ಸೋದಕ್ಕೆ ದೇವರ ಕೈಲಿದ್ದಂತ ಒಂದು ಲಾಠಿ ಯಾವುದಂದ್ರೆ ಪ್ರಕೃತಿಯಾಗಿದೆ. ಪ್ರಕೃತಿ ಇಟ್ಟು ಮೈ ತಿರ್ಸುವಂತ ದೇವರಾಗಿದ್ದಾನೆ ನಮ್ಮ ದೇವರು. ಆಮೆನ್, ಆಮೆನ್, ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ಹೋಗ್ರಿ, ಮೋಸ ಹೋಗಬೇಡ್ರಿ. ದೇವರು ತಿರಸ್ಕಾರ ಸಹಿಸುವನಲ್ಲ. ಮನುಷ್ಯನು ತಾನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕು. ಆಮೆನ್. ಎಲ್ಲ ತಿಂಗಳಲ್ಲಿ ಹೋದ್ರಿ, ಮೋಸ ಹೋಗಬೇಡ್ರಿ. ದೇವರ ತಿರಸ್ಕಾರ ಸಹಿಸುವನಲ್ಲ. ಮನುಷ್ಯನು ತಾನು ಏನು ಬಿತ್ತುತ್ತಾನೋ ಅದನ್ನೇ కొయ్యಬೇಕು. మోసపోకడి దేవుడు వెక్కిరింపబడడు. మనుష్యుడు ఏమి విత్తునో ఆ పంటనే కొయ్యను. నెక్స్ట్, தேவன் தம்மை பரியாசம் பண்ணாவிட்டால் மனுஷன் எதை விதைக்கிறானோ அதையே அறுப்பான். ಓಕೆ, ಗಾಡ್, ಪ್ರೈಸ್ ಗಾಡ್, ಹಲ್ಲೆಲೂಯಾ. ಇಲ್ಲಿ ಮೊದಲನೇದಾಗಿ ದೇವರ ವಾಕ್ಯ ಹೇಳ್ತೀನಿ ನೋಡ್ರಿ. ಇಲ್ಲಿ ಈ 2 ಭಾಗ 7 ಮತ್ತು 8ನೇ ವಾಕ್ಯದಲ್ಲಿ 4 ವಿಚಾರಗಳಿದ್ದಾವೆ. ಒಂದು ಬಿತ್ತುವುದು ಮತ್ತು ಕೊಯ್ಯುವುದು. ಎರಡನೇದಾಗಿ ಶರೀರದ ಕುರಿತಾಗಿ ಬಿತ್ತುವಂತದ್ದು, ಆತ್ಮಿಕವಂತ ಬಿತ್ತುವಂತದ್ದು. 4 ಭಾಗಗಳಿದ್ದಾವೆ. ಇದನ್ನು ಬಿಟ್ಟು ಇನ್ನೊಂದಿದೆ, ಅದೇನಂದ್ರೆ ದೇವರನ್ನ ತಿರಸ್ಕರಿಸುವುದು. ತಿರಸ್ಕಾರ ದೇವರು ಸಹಿಸುವುದಲ್ಲ. ಆಮೆನ್. ಇತ್ತೀಚೆಗೆ ನೀವು ಟಿವಿಗಳಲ್ಲಿ, ಪೇಪರ್ಗಳಲ್ಲಿ ಅಮೆರಿಕ ದೇಶದ ಕ್ಯಾಲಿಫೋರ್ನಿಯಾದ ಒಂದು ಪಟ್ಟಣದಲ್ಲಿ, ಲಾಸ್ ಏಂಜಲ್ಸ್ ಆ ಜಾಗದಲ್ಲಿ ದೊಡ್ಡ ಬೆಂಕಿ ಬಿದ್ದು ಕೋಟ್ಯಾಂತರ ಮನೆಗಳು, ಆಸ್ತಿಗಳು ಸುಟ್ಟು ಹೋಗಿದ್ದನ್ನ ನೀವು ನೋಡಿದ್ರಿ. ಎಷ್ಟು ಜನ ನೋಡಿದ್ದೀರಾ? ಇಡೀ ಪ್ರಪಂಚದಲ್ಲಿ ದೊಡ್ಡ ದೊಡ್ಡ ಶ್ರೀಮಂತರು, ಫಿಲ್ಮ್ ಆಕ್ಟರ್ಸ್, ಕೋಟ್ಯಾಧಿಪತಿಗಳು ಆ ಒಂದು ಜಾಗದಲ್ಲಿ, ಲಾಸ್ ಏಂಜಲ್ಸ್ ಎಂಬ ಜಾಗದಲ್ಲಿ ಮನೆಗಳನ್ನ ಕಟ್ಟಿಕೊಳ್ತಾರೆ. ಅದು ಕಡಿಮೆ ರೇಟಿರೋ ಜಾಗ ಅಲ್ಲ, ತುಂಬಾ ಕೋಟಿಗಳು ಬೆಲೆ ಮಾಡುವಂತ ಜಾಗ. ಆ ಮನೆ, ಅಲ್ಲಿ ವಾಸ ಮಾಡುವಂತಹ ಜನ ತುಂಬಾ ಹೈಫೈ, ಪ್ರಪಂಚದಲ್ಲೇ ಕೋಟ್ಯಾಧಿಪತಿಗಳು ವಾಸ ಮಾಡುವಂತ ಜಾಗ. ಆಕ್ಚುಲಿ ಆ ಜಾಗದ ಹೆಸರು ದೇವದೂತರು ಓಡಾಡುವಂತ ಜಾಗ ಅಂತೇಳಿ. ಆದ್ರೆ ಆಗಿದ್ದೇನು, ದೇವರ ಆಶೀರ್ವಾದ ಮಾಡಿದ ಮೇಲೆ, ಐಶ್ವರ್ಯ ಬಂದ ಮೇಲೆ, ಅಧಿಕಾರ ಬಂದ ಮೇಲೆ ದೇವರಿಗೆ ವಿರುದ್ಧವಾಗಿ ಆ ಜಾಗದಲ್ಲಿ ಕೆಲಸಗಳು ನಡೀತಾ ಹೋಯಿತು. ಯಾವ ಮಟ್ಟಕ್ಕಂದ್ರೆ ಆ ಲಾಸ್ ಏಂಜಲ್ಸ್ ಜಾಗ ಸದಮ ಗೋಮರ ಪಟ್ಟಣದಲ್ಲಿ ಹೆಂಗ ಅಕ್ರಮವಾಗಿ ನಡೀತೋ ಆ ರೀತಿಗೆ ಅಲ್ಲಿ ನಡೀತಾ ಬಂತು. ಎಷ್ಟು ಮಟ್ಟಿಗೆ ಅಂದ್ರೆ ಅಲ್ಲಿ ಪ್ರಾರಂಭವಾಗಿದ್ದು ಗಂಡಸರು ಮದುವೆ ಮಾಡ್ಕೋಬೇಕು. ಯಾರೇನು? ಗಂಡಸರು ಮದುವೆ ಮಾಡಿಕೊಳ್ಳುವಂತದ್ದು, ಹೆಂಗಸರು ಮದುವೆ ಮಾಡಿಕೊಳ್ಳುವಂತದ್ದು. ಇದು ದೇವರ ವಾಕ್ಯಕ್ಕೆ ವಿರುದ್ಧ. ಕೊನೆಗೆ ಅವರು ಕೋರ್ಟ್ಗಳಿಗೆ ಹೋಗ್ತಾರೆ. ನಮ್ಮ ಚರ್ಚ್ಗಳಲ್ಲಿ ಗಂಡಸರಿಗೆ ಮದುವೆ ಮಾಡ್ತಾ ಇಲ್ಲ ಅಂತ. ನಮ್ಮ ಚರ್ಚಲ್ಲಿ ಯಾರಿಗಾದ್ರೂ ಗಂಡಸರು ಮದುವೆ ಮಾಡಕ್ಕೆ ಇಷ್ಟ ಇದೆಯಾ? ನೀವು ಯಾವ ಕೋರ್ಟ್ಗೆ ಹೋದ್ರೆ ನಾನು ಮಾತ್ರ ನಿಮ್ಗೆ ಮದುವೆ ಮಾಡಲ್ಲ. ಆಚೆ ಕಡೆ ಯಾರು ಇದ್ದಾರ? ಇಲ್ಲ? ತುಂಬಾ ಸಂತೋಷ. ನಮ್ಮ ಸಭೆಯಲ್ಲಿ ಇಲ್ಲ. ಆಮೇಲೆ ಯಾರಿ ಸ್ತೋತ್ರ. ಒಬ್ಬ ವ್ಯಕ್ತಿ ಕೇಸ್ ಹಾಕಿದ್ರೆ ಪಾಸ್ಟರ್ ಮೇಲೆ, ಕಾನೂನು ಹಿಂಗಿದೆ, ಗಂಡಸರು ಮದುವೆ ಮಾಡ್ಕೋಬಹುದು. ನಾವು ಇಬ್ರು ನೋಡಿ ಒಂದೇ ಚರ್ಚ್ಗೆ ಹೋಗ್ತೀವಿ, ನನಗೆ ಈ ಹುಡುಗ ಇಷ್ಟ, ಇಬ್ರು ಒಬ್ರಿಗೊಬ್ರು ಪ್ರೀತಿ ಮಾಡ್ತಾ ಇದ್ವಿ. ಯಾರ್ಯಾರು? ಈ ಪಾಸ್ಟ್ ನೋಡಿದ್ರೆ ದೇವ್ರ ವಾಕ್ಯ ವಿರೋಧ ಅಂತೇಳಿ ನಾನು ಕೇಳ್ಕೊಂಡ್ರೆ ಮದುವೆ ಮಾಡ್ತಾ ಇಲ್ಲ ಅಂತೇಳಿ ಕೋರ್ಟ್ ಕೇಸ್ ಹಾಕ್ತ. ಕೋರ್ಟ್ ಅಲ್ಲಿ ಪಾಸ್ಟ್ ಕೇಳಿದ್ರು, ಜಡ್ಜ್ ಹೇಳಿದ್ರು, ನೋಡು ಕಾನೂನು ಹಿಂಗ್ ಮಾಡಿದೆ, ಕಾನೂನು ಪ್ರಕಾರ ನಿಮ್ ಚರ್ಚಲ್ಲಿ ಅವ್ರಿಬ್ರಿಗೆ ಮದುವೆ ಮಾಡ್ಬೇಕು, ಇಲ್ಲಾಂದ್ರೆ ಶಿಕ್ಷೆ ಆಗುತ್ತೆ. ಒಂದು ವೇಳೆ ತಿಳಿದಿರೋ ಮಾಡ್ಬಿಟ್ಟಿದ್ದೆ, ನೀನ್ ಬೇಡ ಇಲ್ಲ ಅನ್ಬಿಟ್ಟಿದ್ಯಾ, ನಾನು ಇನ್ನೊಂದು ಚಾನ್ಸ್ ಕೊಡ್ತೀನಿ ಪಾಸ್ಟ್ರೆ, ಹೋಗಿ ಅವ್ರಿಬ್ರಿಗೆ ಮದುವೆ ಮಾಡ್ಬಿಟ್ಟು ಅವ್ರು. ಆ ಪಾಸ್ಟ್ ಹೇಳಿದ್ರು, ನೀವು ಜೈಲಿಗೆ ಹಾಕಿದ್ರು ಪರವಾಗಿಲ್ಲ, ಶಿಕ್ಷೆ ಕೊಟ್ಟರು ಪರವಾಗಿಲ್ಲ, ಆದ್ರೆ ಪರಲೋಕ ವಿರುದ್ಧವಾಗಿ ನಾನು ನಡ್ಕೊಳ್ಳೋದಿಲ್ಲ ಅಂತ. ಆಮೇನ್, ಆಮೇನ್. ನಾನು ಪರಲೋಕ ವಿರುದ್ಧವಾಗಿ ನಾನು ನಡ್ಕೊಳ್ಳೋದಿಲ್ಲ ಅಂತ ಹೇಳ್ತಾರೆ. ಹಲ್ಲೆಲೂಯಾ. ಇಂತಹ
ಕೆಟ್ಟ ಅಭ್ಯಾಸಗಳು ಆ ಶ್ರೀಮಂತ ರಾಷ್ಟ್ರದಲ್ಲಿ, ಆ ಒಂದು ಪ್ರದೇಶದಲ್ಲಿ ಇದೆ. ಅಷ್ಟು ಮಾತ್ರವಲ್ಲ, ದೊಡ್ಡ ದೊಡ್ಡ ಮಂತ್ರವಾದಿಗಳು ಆ ದೇಶದಲ್ಲಿ, ಆ ಜಾಗದಲ್ಲಿ ಇದ್ದಾರೆ. ದೇವರನ್ನು ಆರಾಧನೆ ಮಾಡ್ತಾ ಇಲ್ಲ. ಕುಡಿಯೋದು, ಕುಪ್ಪಳಿಸೋದು, ಅನಾಚಾರಗಳು, ಮೋಸ, ವ್ಯಭಿಚಾರ, ಕೆಟ್ಟದನ್ನ ತುಂಬಿ ತುಳುಕ್ತಾ ಇತ್ತು. ರಾತ್ರಿ ಆದ್ರೆ ಬೇರೆ ಬೇರೆ ದೇಶದಲ್ಲಿ ನಡೆಯುವಂತೆ ಅನೇಕ ವ್ಯವಹಾರಗಳು ಡೀಲಿಂಗ್ ನಡೀತಾ ಇತ್ತು. ಅಲ್ಲಿ ದೊಡ್ಡ ದೊಡ್ಡ ಮಂತ್ರವಾದಿಗಳಿದ್ರು, ಇವಾಗ್ಲೂ ಇದ್ದಾರೆ ಅಲ್ಲಿ. ಆ ದೊಡ್ಡ ದೊಡ್ಡ ಮಂತ್ರವಾದಿಗಳು ಹೆಂಗಿದ್ದಾರೆ ಅಂದ್ರೆ, ಆ ಒಂದು ದೇವರನ್ನ ಆರಾಧನೆ ಮಾಡೋ ಜಾಗದಲ್ಲಿ ದೇವರನ್ನು ಬಿಟ್ಟು ಲೋಕವನ್ನ ಆಳ್ವಿಕೆ ಮಾಡುವಂತ ರೀತಿಯಲ್ಲಿ ಅವರು ನಡೀತಾ ಇದ್ದಾರೆ. ತುಂಬಾ ಪಾಪ ಕೃತ್ಯಗಳು, ಪ್ರಾರ್ಥನೆ ಅನ್ನೋದೇ ಇಲ್ಲ. ಇಂತಹ ಸಂದರ್ಭದಲ್ಲಿ ಈ ಬೆಂಕಿ ಬೀಳೋದಕ್ಕಿಂತ ಮುಂಚಿತವಾಗಿ ದೊಡ್ಡ ದೊಡ್ಡ ಸಿನಿಮಾ ಆಕ್ಟರ್ಗಳು, ದೇಶದ ಅನೇಕ ಸಿನಿಮಾ ಆಕ್ಟರ್ಗಳಲ್ಲಿ ಹೋಗಿದ್ರು. ಸಿನಿಮಾ ಆಕ್ಟರ್ಗಳಲ್ಲಿ ಅವಾರ್ಡ್ಗಳನ್ನು ತೆಗೆದುಕೊಂಡ್ರು. ಅವಾರ್ಡ್ ಅನ್ನು ತೆಗೆದುಕೊಳ್ಳುವಾಗ ಅಲ್ಲಿ ನಡೆದಿದ್ದೇನು ಗೊತ್ತಾ? ಅಲ್ಲಿ ಬೋರ್ಡ್ ಅಲ್ಲಿ ಹಾಕಿದ್ರು, ಈ ಅವಾರ್ಡ್ ಬರೋದಕ್ಕೆ ನಿಮಗೆ ಯಾರು ಪ್ರೇರೇಪಣೆ ಅಂತ. ನಮ್ಮಪ್ಪನ ಆಶೀರ್ವಾದ, ನಮ್ಮಪ್ಪ ನಮ್ಮಮ್ಮನ ಒಂದು ನಮ್ಮ ತ್ಯಾಗ, ಈ ರೀತಿಗೆ ಒಬ್ಬ ನಮ್ಮ ಗುರುಗಳು, ನನ್ನ ಶ್ರಮ, ಈ ರೀತಿಗೆ ಬೋರ್ಡ್ ಅನ್ನು ಹಾಕ್ತಾ ಬಂದ್ರು. ಕೊನೆಯಲ್ಲಿ ದೇವರು ಅಂತೇಳಿ ಬರೆಯಲ್ಪಟ್ಟಿತ್ತು. ಅಲ್ಲಿ ಅಲ್ಲಿನ ಜನ ಎಲ್ಲ ಏನ್ ಕೇಳೋದಂದ್ರೆ, ಯೇಸುವಿಂದ ನಾನೇನು ಬದುಕಿಲ್ಲ, ನನಗೆ ಯೇಸು ಬೇಕಾಗಿಲ್ಲ. ಅಲ್ಲಿನ ಆಂಕರ್ ಮಾಡ್ತಿದ್ದಂತ ಲೇಡಿ, ಸೃಷ್ಟಿಕರ್ತನನ್ನು ಆ ದೇವರಿಗೆ ಒಬ್ಬರು ಸನ್ಮಾನಿಸ್ತಾ ಇಲ್ಲ, ಎಲ್ಲರೂ ಎಲ್ಲಾ ಪಾಯಿಂಟ್ಗಳನ್ನು ಕೊಡ್ತಾ ಇದ್ದಾರೆ. ಸೃಷ್ಟಿಕರ್ತನಾದಂತ ಯೇಸು ಕ್ರಿಸ್ತನಿಗೆ ಝೀರೋ ಅಂತೇಳಿ ನಗಿತಾ ಇದ್ದಾರೆ. ಸೃಷ್ಟಿಕರ್ತನಿಗೆ ತುಂಬಾ ಅವಮಾನಕರವಾದ ಕಾರ್ಯಗಳು ಅಂತೇಳಿ ಅವರು ದೇವರನ್ನ ಅವಮಾನ ಪಡಿಸುವಂತದ್ದಾಗಿದೆ. 2 ದಿವಸ ಆದಮೇಲೆ ಆ ಜಾಗದಲ್ಲಿ ದೊಡ್ಡ ಬೆಂಕಿ ಉಂಟಾಯಿತು. ನಾನು ನಂಬ್ತೀನಿ, ಆ ಬೆಂಕಿ ತಂದಾಕಿದ ದೇವದೂತನೇ ಆಗಿದ್ದಾರೆ. ಅಮೆರಿಕದಲ್ಲಿ ಅನೇಕ ಟೆಕ್ನಾಲಜಿ ಇದೆ, ಎಂತ ಇದಾದ್ರೂ ಅದನ್ನು ತಡೆಯುವಂತ ಶಕ್ತಿ ಇದೆ. ಆದರೆ ದೇವರಿಗೆ ವಿರುದ್ಧವಾಗಿ ನಿಲ್ಲುವಂತ ಶಕ್ತಿ ಯಾವ ದೇಶಕ್ಕೂ ಯಾವ ವ್ಯಕ್ತಿಗೂ ಇಲ್ಲ. ಎಷ್ಟಂದ್ರೆ ಒಬ್ಬೊಬ್ಬರದು 200 ಮಿಲಿಯನ್ ಅಂದ್ರೆ ಎಷ್ಟಪ್ಪ ನಮ್ಮ ಇಂಡಿಯಾ ದುಡ್ಡು? ಒಂದೊಂದು ಮನೆ ಕಾಸ್ಟ್ಲಿ, ಅಲ್ಲಿ 200 ಮಿಲಿಯನ್, 10 ಮಿಲಿಯನ್, 11 ಮಿಲಿಯನ್, 12 ಮಿಲಿಯನ್. ಒಂದೊಂದು ಫೋಟೋ ಹಾಕ್ಬಿಟ್ಟು ಅಲ್ಲಿ ತೋರಿಸ್ತಾರೆ, ಇವ್ರದ್ದು ಇಷ್ಟು ಮಿಲಿಯನ್. ಏನ್ ಮಿಲಿಯನ್ ಅಂದ್ರೆ ಎಷ್ಟು ಆಯ್ತಪ್ಪ? ಲಕ್ಷಗಳ? ಎಷ್ಟು ಕೋಟಿ? 200 ಕೋಟಿ, 300 ಕೋಟಿ, 400 ಕೋಟಿ ಒಂದೇ ಒಂದು 2 ಅವರಿಗೆ ಸುಟ್ಟು ಭಸ್ಮ ಆಗ್ಬಿಡ್ತು. ಆಮೆನ್, ಆಮೆನ್, ಹಲ್ಲೆಲೂಯಾ. ಎಲ್ರು ಬಾಯಿ ಪಡ್ಕೊಳ್ತಿದ್ದಾರೆ. ಈ ಆಂಕರ್ ಮಾಡಿದಂತ ಅಮ್ಮ ಹೇಳಿದ್ರೆ ನೋಡಿದೆ ಒಂದು ವಿಡಿಯೋ, ನಾನು ದೇವರಿಗೆ ಅವಮಾನ ಪಡಿಸಿದೆ, ಇದರ ನಿಮಿತ್ತವಾಗಿ ನಮ್ಮ ತಂದೆ ತಾಯಿಗಳೆಲ್ಲ ಹಾಸ್ಪಿಟಲ್ ಸೇರ್ಕೊಂಡು ತುಂಬಾ ಸೀರಿಯಸ್ ಆಗ್ಬಿಟ್ಟಿದ್ದಾರೆ, ನನ್ನ ದಿಕ್ಕು ಕಾಣದವನ್ನ ಆಗ್ಬಿಟ್ಟಿದ್ದೇನೆ, ನನ್ನ ಕ್ಷಮಿಸ್ತೀವಿ ದೇವರೇ, ನನ್ನ ಕ್ಷಮಿಸುವಂತೆ ಅಮ್ಮ ಕೇಳ್ತಾ ಇದ್ದಾಳೆ. ಹಲ್ಲೆಲೂಯಾ. 2 ದಿವಸ ಮುಂಚಿತವಾಗಿ ಎಲ್ಲಿ ಯೇಸು ಯಾರು ಗೌರವಿಸ್ತಾ ಇಲ್ಲ, ಘನಪಡಿಸ್ತಾ ಇಲ್ಲ. ಅಂತೂ ಬೆಂಕಿ ಎಲ್ಲ ಸುಟ್ಟು ಭಸ್ಮ ಆಯ್ತು. ಆ ಪ್ರಾಂತ್ಯದಲ್ಲಿ ಒಂದು ಚರ್ಚ್ ಇತ್ತು, ಆ ಚರ್ಚ್ ಶಿಲ್ಪೆ ಮಾತ್ರ ಸುಟ್ಟು ಹೋಗಿಲ್ಲ. ಹಲ್ಲೆಲೂಯಾ. ಅಷ್ಟು ಮಾತ್ರ ಅಲ್ಲ, ಜಾನ್ಸೀನಾ ಅಂತೇಳಿ ಒಬ್ಬ ದೇವರ ಮಗ, ಅವನ ಮನೆ ಸುಟ್ಟೋಯ್ತ, ಸುಟ್ಟೋಗ್ಲಿಲ್ಲ, ಒಂದೇ ಮನೆ ಉಳಿದಿತ್ತು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇನ್ನು ಕೆಲವು ಮನೆಗಳಲ್ಲಿ ಮನೆಗಳಲ್ಲಿ ಸುಟ್ಟೋಗಿದೆ, ಬೈಬಲ್ ಮಾತ್ರ ಸುಟ್ಟೋಗ್ಲಿಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ವಾಕ್ಯ ಹೇಳುತ್ತೆ, ಮೋಸ ಹೋಗಬೇಡ್ರಿ, ದೇವರು ತಿರಸ್ಕಾರ ಸಹಿಸುವನಲ್ಲ. 2003ರಲ್ಲಿ ಬ್ರೆಜಿಲ್ ದೇಶದಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಾರೆ, ಇಡೀ ಒಂದು ದೇಶ ನೋಡುವ ರೀತಿಯಲ್ಲಿ. ಯಾವ ಕಾರ್ಯಕ್ರಮ ಅಂದ್ರೆ, ಬಯಲುಗಳಲ್ಲಿ ದೊಡ್ಡ ದೊಡ್ಡ ಸೈತರನ ಒಂದು ಬೊಂಬೆಗಳನ್ನ ಮಾಡಿ, ಒಂದು ಕತ್ತಿಗಳನ್ನ ಒಂದು ರೀತಿ ವಿಕಾರವಾಗಿ ಬೊಂಬೆಗಳನ್ನ ಮಾಡಿ
ಇವರೇ ನಿಜವಾದ ದೇವರುಗಳಂತೇಳಿ ಯೇಸುವನ್ನ ಎಳ್ಕೊಂಡೋಗಿ ನರಕಕ್ಕೆ ಹಾಕದಂಗೆ, ಕತ್ತಿಯಲ್ಲಿ ಕುಚ್ಚದಂಗೆ, ದೇವದೂತರನ್ನ ಕಟ್ಟಾಕದಂಗೆ ಈ ರೀತಿಯಾದ ಸ್ತಬ್ಧ ಚಿತ್ರಗಳ ತರ ಮಾಡಿ ಬೀದಿಗಳಲ್ಲಿ ಮೆರವಣಿಗೆ ಮಾಡ್ಕೊಂಡು ಹೋಗ್ತಾರೆ. ಬರೀ ದೇವಗಳಿಗೆ ಸಂಬಂಧಪಟ್ಟಿದ್ದ ದೊಡ್ಡ ದೊಡ್ಡ ಬೊಂಬೆಗಳನ್ನ ಮಾಡಿ ಆ ಒಂದು ಸ್ವಾತಂತ್ರ್ಯ ದಿನಾಚರಣೆ ಮಾಡ್ತಾರಲ್ಲ, ಆ ರೀತಿಯಾಗಿ ಆ ದೇಶದಲ್ಲಿ ಆ ಒಂದು ಸೈತಾನ ಸಂಬಂಧಪಟ್ಟಂತ ವಿಗ್ರಹಗಳನ್ನಿಟ್ಟು ಯೇಸುವನ್ನ, ದೇವದೂತರನ್ನ ಕಟ್ಟಾಕಿ ದೇವರನ್ನ ಎಳ್ಕೊಂಡೋಗಿ ಬಿಸಾಕ್ದಂಗೆ ಏನು ದಿಕ್ಕಿಲ್ದವ್ರ ತರ ಚಿತ್ರ ಮಾಡಿ ಆಕ್ಟಿಂಗ್ ಮಾಡ್ಕೊಂಡು ಆ ಒಂದು ಬೀದಿಗಳಲ್ಲಿ ನಾಟಕ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಹಾಗೆ ಒಂದೇ ದಿವಸಕ್ಕೆ ಬ್ರೆಜಿಲ್ ದೇಶದಲ್ಲಿ ಒಂದೇ ದಿವಸಕ್ಕೆ ಏನಾಯ್ತು ಗೊತ್ತಾ? ದೊಡ್ಡ ಮಳೆ ಬಂತು. ಆ ದೊಡ್ಡ ಮಳೆ ಎಷ್ಟಪ್ಪ ಇತ್ತು ಅಂದ್ರೆ 5 ಇಂಚು 4 ಇಂಚು ಒಂದು ಮಳೆ ಹನಿ. ಏನೋ 5 ಇಂಚು 6 ಇಂಚು ಅಷ್ಟು ದೊಡ್ಡ ಮಳೆ ಬಿದ್ದಿದೆ. ಆ ಒಂದು ಯಾರ್ಯಾರು ಎಲ್ಲೆಲ್ಲಿ ಏನಾದ್ರು ಎಲ್ಲ ನೀರಲ್ಲಿ ಹೊಡ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಅವ್ರ ಕಾರುಗಳು, ಮನೆಗಳು, ಜನಗಳೆಲ್ಲ ಹೊಡ್ಕೊಂಡು ಹೋಗ್ಬಿಟ್ಟಾರೆ. ನೆಕ್ಸ್ಟ್ ಕೆಲವು ದಿವಸಕ್ಕೆ ರೋಡ್ಗಳಲ್ಲಿ ಮೊಣಕಾಲು ಹಾಕಿ, ಯೇಸುವೇ ನೀನು ಬೇಕು ನನಗೆ, ಯೇಸುವೇ ನೀನು ಬೇಕು ನನಗೆ, ನೀನು ತಿರಸ್ಕಾರ ಮಾಡಿದ್ದಕ್ಕೆ ನನಗೆ ಪನಿಷ್ಮೆಂಟ್ ಆಗಿದೆ, ನಮಗೆ ಕ್ಷಮಿಸು ಅಂತೇಳಿ ಎಷ್ಟೋ ಜನ ಬೀದಿಗಳಲ್ಲಿ ಬಂದು ಮೊಣಕಾಲ ಹಾಕಿದ್ರು. ಕಾರ್ಯಕ್ರಮದಲ್ಲಿ ಸಹ ಒಂದು ಆಗಿದೆ. ಬೆಂಕಿ ಬಿದ್ದ ಮೇಲೆ ಯೇಸುವೇ ನಮ್ಮನ್ನ ಕಾಪಾಡು, ನಮ್ಮನ್ನ ಕ್ಷಮಿಸು, ನಮ್ಮನ್ನ ಕಾಪಾಡು ಅಂತ ಕಿರ್ಚಾಡಿದ್ರು. ದೇವರನ್ನ ತಿರಸ್ಕರಿಸುವಂತ ಯಾವ ವ್ಯಕ್ತಿ ಸಹ ಬಹು ದಿವಸ ಈ ಲೋಕದಲ್ಲಿ ಚೆನ್ನಾಗಿ ಬದುಕು ಚಾನ್ಸೇ ಇಲ್ಲ. ಸುಟ್ಟು ಭಸ್ಮವಾಗಿಬಿಡುತ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಆಮೆನ್. ಗಮನಿಸಿರಿ, ಗಲಾತ್ಯ ಪತ್ರಿಕೆಯಲ್ಲಿ ಪೌಲ್ ಹೇಳ್ತಾನೆ, ಗಲಾತ್ಯ ಸಭೆಗೆ ಈ ರೀತಿಯಾಗಿ ಪತ್ರಿಕೆಯನ್ನು ಬರೆದವರನ್ನು ಎಚ್ಚರಿಸ್ತಾ ಇದ್ದಾನೆ. ಏನಂತೇಳಿ? ಮೋಸ ಹೋಗಬೇಡಿರಿ, ತಿರಸ್ಕಾರಸ ಸಹಿಸುವನಲ್ಲ, ಮನುಷ್ಯನು ಏನು ಬಿತ್ತುತ್ತಾನೋ ಮೋಸ ಹೋಗಬೇಡ್ರಿ ಅಂದ್ರೆ, ಯಾಕಂದ್ರೆ ಮನುಷ್ಯ ಯಾರು ಏನು ಬಿತ್ತಾರ ಅದು ಕೊಯ್ಲೇಬೇಕು. ಮಾಡಿದ್ದು ಮಾರಾಯ, ಅದನ್ನು ಎಂದರೆ ಯಾಕಮಯ, ಬಿತ್ತಿದನ್ನ ಕೊಯ್ಯಲೇಬೇಕು. ನೀನು ಮಾರಾಯ, ಮಾಡಿದ್ದು ಮಾರಾಯ, ಮಾಡಿದ್ದು ಮಾರಾಯ, ಅದು ಎಂದರೆ ಯಾಕಮಯ, ಬಿತ್ತಿದನ್ನ ಕೊಯ್ಯಲೇಬೇಕು. ನೀನು ಮಾರಾಯ, ಮೇಲಕ್ಕೆ ಎಸೆದರೆ ಹಳ್ಳ, ಕಲ್ಲ ಮ್ಯಾಲ ಬೀಳುತ್ತೈ ಕಲ್ಲ, ಎಸೆದರೆ ಹಳ್ಳ, ನೀವು ಆಗುತ್ತೀಯಲ್ಲ. ಮೇಲಕ್ಕೆ ಎಸೆದರೆ ಹಳ್ಳ, ಕಲ್ಲ ಮ್ಯಾಲ ಬೀಳುತ್ತೈ ಕಲ್ಲ, ಎಸೆದರೆ ಹಳ್ಳ, ನೀವು ಆಗುತ್ತೀಯಲ್ಲ. ಬೇರೆಯವರಿಗೆ ತೋಡಿದ ಕುಂಡ್ಯಾಗ ನೀನು ಬಿದ್ದೀಯಲ್ಲ, ಬೇರೆಯವರಿಗೆ ತೋಡಿದ ಕುಂಡ್ಯಾಗ ನೀನು ಬಿದ್ದೀಯಲ್ಲ, ನೀನು ಬಿದ್ದೀಯಲ್ಲ, ನೀನು ಬಿದ್ದೀಯಲ್ಲ. ಮಾಡಿದ್ದು ಮಾರಾಯ, ಅದು ಎಂದರೆ ಯಾಕಮಯ, ಬಿತ್ತಿದನ್ನ ಕೊಯ್ಯಲೇಬೇಕು. ನೀನು ಮಾರಾಯ, ಮಾಡಿದ್ದು ಮಾರಾಯ. ತೀರ್ಪು ಮಾಡಬೇಡಣ್ಣ, ತೀರ್ಪು ಆಗುವುದಣ್ಣ, ಕತ್ತಿ ಹಿಡಿಯಬೇಡಣ್ಣ, ಅದರಿಂದ ಆಗುವುದು ಮರಣ. ತೀರ್ಪು ಮಾಡಬೇಡಣ್ಣ, ತೀರ್ಪು ಆಗುವುದಣ್ಣ, ಕತ್ತಿ ಹಿಡಿಯಬೇಡಣ್ಣ, ಅದರಿಂದ ಆಗುವುದು ಮರಣ. ಬೇರೆಯವರಿಗೆ ಆಗಿದ ಮಾತ್ರ ಮಾಡ್ಕೊಂಡು ಕುತಂತ್ರ, ಬೇರೆಯವರಿಗೆ ಆಗಿದ ಮಾತ್ರ ಮಾಡ್ಕೊಂಡು ಕುತಂತ್ರ, ಮಾಡಿದ್ದು ಮಾರಾಯ, ಅದು ಎಂದರೆ ಯಾಕಮಯ, ಬಿತ್ತಿದನ್ನ ಕೊಯ್ಯಲೇಬೇಕು. ನೀನು ಮಾರಾಯ, ಮಾಡಿದ್ದು ಯೇಸು ಸ್ವಾಮಿಯ ನಂಬು, ಜಯಮಾಲೆಯ ಒಂದು ಅಂದು, ಲೋಕದ ಆಸೆಯ ಕಲ್ಲು, ಅದು ಮಾಯ ಮೋಸದ ಕೊಳ್ಳು. ಯೇಸು ಸ್ವಾಮಿಯ ನಂಬು, ಜಯಮಾಲೆಯ ಒಂದು ಅಂದು, ಲೋಕದ ಆಸೆಯ ಕಲ್ಲು, ಅದು ಮಾಯ ಮೋಸದ ಕೊಳ್ಳು. ಪಾಪ ಕರೆದು ಸ್ವಾಮಿಯ ಕರೆದು ಬಾಳ ಯೇಸುವ ಪಡೆದು,
ಪಡೆದು ಸ್ವಾಮಿಯ ಕರೆದು ಬಾಳ ಯೇಸುವ ಪಡೆದು ಮಾಡಿದ್ದನ್ನೋ ಮಾರಾಯ ಮಾಡಿದ್ದನ್ನೋ. ಆಮೆನ್. ಹಲ್ಲೆಲೂಯಾ. ಮನುಷ್ಯನು ಏನು ಬಿತ್ತುತ್ತಾನೋ ಅದನ್ನೇ. ಹಲ್ಲೆಲೂಯಾ. ಈಗಾಗಲೇ ನಿಮ್ಗೆ ಎಷ್ಟು ಚೆನ್ನಾಗಿ ಗೊತ್ತಿದೆ ವಿಚಾರ ಅಲ್ವಾ? ಟಮಾಟ ಹಾಕಿದ್ರೆ ಎಲ್ರು ಮಾತಾಡ್ಬೇಕು. ಟಮಾಟ ಹಾಕಿದ್ರೆ, ಈರುಳ್ಳಿ ಹಾಕಿದ್ರೆ, ಆಲೂಗಡ್ಡೆ ಹಾಕಿದ್ರೆ, ಹಸಿಮೆಣಸಿಕಾಯಿ ಹಾಕಿದ್ರೆ, ಹೌದು ಹಸಿಮೆಣಸಿಕಾಯಿ ಹಾಕ್ತೀರಿ. ಆಮೆನ್. ಓಕೆ ಗುಡ್. ನೀನು ಒಳ್ಳೇದು ಮಾಡಿದ್ರೆ, ನೀನು ಕೆಟ್ಟದ್ದು ಮಾಡಿದ್ರೆ, ನಾವು ಏನು ಬಿತ್ತೀವೋ ಅದನ್ನೇ ಕೊಯ್ಯೋಣ. ಇವತ್ತು ಏನಾದ್ರೂ ನಿಮಗೆ ಕಷ್ಟ ಬಂದಿದೆ, ಸಮಸ್ಯೆ ಬಂದಿದೆ ಅಂದ್ರೆ ಹಿಂದ್ಗಡೆ ನೀವೇನೋ ಬಿತ್ತಿರ್ತೀರಾ, ಅದರ ಫಲ ಇವತ್ತು ಅನುಭವಿಸ್ತಾ ಇರ್ತೀಯ. ಅನೇಕ ಜನ ಕುಡಿದು ಬರುವಂತವ್ರು ಹೇಳ್ತಾರೆ, ಸಾರ್ ತುಂಬಾ ಕರಳೆಲ್ಲ ತೂತು ಬಿದ್ದೋಗ್ಬಿಟ್ಟಿದೆ ಸರ್, ಡಾಕ್ಟರ್ ಹೇಳಿದ್ರು ಉಳಿಯಲ್ಲ ಅಂತ ಹೇಳಿ. ಕರಳು ತೂತು ಬಿಡೋದಕ್ಕೇನು, ಅದಕ್ಕಿಂತ ಕರಳಿಗೇನು ಬೇಕಾಗಿ ಬಿತ್ತ? ಏನ್ ಬಿತ್ತು? ಅಣ್ಣಮ್ಮ ಏನಮ್ಮ? ಶಾರಾಯಿ ಕುಡಿದು ಕುಡಿದು ಕಾಯ ತರಿಸ್ಕೊಂಡಿದ್ದು. ಆಮೇಲೆ ನೀನು ಹೋದ ವರ್ಷ 2 ವರ್ಷ ಬೆಳಗಿಂದ ಸಾಯಂಕಾಲ ಕುಡ್ದೆ, ಇವತ್ತು ನಿನ್ನ ದೇಹದಲ್ಲಿ ತೂತುಗಳು ಬಿದ್ದೈತೆ. ಆಮೆನ್. ಹಲ್ಲೆಲೂಯಾ. ಕುಡ್ದಾಗ ಜ್ಞಾಪಕ ಇಲ್ವಾ? ನಾನು ಸತ್ತೋಗ್ತೀನಿ, ನಂದು ಕರಳು ತೂತು ಬೀಳ್ತದೆ ಅಂತ. ₹100 ಅಲ್ರಿ ಆ ಟೈಮಲ್ಲಿ ಏನು ₹100 ఎవడో తిని చచ్చిపోయేదే. చచ్చిపోయే వాళ్ళకి ప్రేయర్ ఏంటికಪ್ಪ? ಸಾಯ್ತೀನನ್ನೋರಿಗೆ ಏನ್ ಮಾಡಕ್ ಸಾಧ್ಯ? ಬದುಕ್ತೀನನ್ನೋರಿಗೆ ಸಹಾಯ ಮಾಡ್ಬೇಕು. ಸಾಯ್ತೀನನ್ನೋರಿಗೆ ಸಹಾಯ ಮಾಡೋ ಅವಶ್ಯಕತೆ ಇಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಆಮೆನ್. ನೀನ್ ಏನು ಬಿತ್ತೀಯೋ ಅದನ್ನೇ ಕೊಯ್ತೀಯ. ಇವತ್ತು ಇನ್ನೊಬ್ಬರ ಬಗ್ಗೆ ನೀನು ಚಾಡಿ ಹೇಳಿದಾಗ ನಿನ್ನ ಬಗ್ಗೆ ಚಾಡಿ ಇನ್ನೊಬ್ರು ಹೇಳಿ ಹೇಳ್ತಾರೆ, ನಾನು ಕಂಡ್ರೆ ಇವ್ರಿಗಾಗೋದೇ ಇಲ್ಲ. ನಿನ್ಗೆ ಯಾರೋ ಕಂಡ್ರೆ ಆಗಲ್ಲ, ಅದಕ್ಕೆ ನಿನ್ ಕಂಡ್ರೆ ಇನ್ನೊಬ್ಬರಿಗಾಗಲ್ಲ. ಆಮೆನ್. ಆಮೆನ್. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ನಿನ್ನ ಇವತ್ತು ಅವಮಾನ ಪಡಿಸ್ತಾನೆ ಅಂದ್ರೆ ಹೇಳ್ಬೋದು, ಪಾಸ್ಟ್ರೇ ನಾನು ನೋಡಿದ್ರೆ ಇವರು ತುಂಬಾ ಅವಮಾನ ಪಡಿಸ್ತಾರೆ, ನನಗೆ ಹೀಯಾಳಿಸ್ತಾರೆ ಅಂತೇಳಿ. ಇವತ್ತು ನಿನ್ನನ್ನ ಅವರು ಹೀಯಾಳಿಸ್ತಾ ಇರಬಹುದು, ಅವಮಾನ ಪಡಿಸ್ತಾ ಇರಬಹುದು. ಆದ್ರೆ ನೀನು ಹಿಂದ್ಗಡೆ ಯಾರನ್ನಾದ್ರೂ ಹೀಯಾಳಿಸಿರಬಹುದು, ಅವಮಾನ ಪಡಿಸಿರ್ಬೋದು. ಅದರ ಬೆಲೆ, ಅದರ ಫಲ ಇದನ್ನ ಅನುಭವಿಸ್ತಾ ಇದೆಯಾ? ಒಂದು ವೇಳೆ ನೀನ್ ಏನೂ ಮಾಡಿಲ್ಲ ಪಾಸ್ಟ್ರೇ, ನಾನು ಅವತ್ತಿನ ಚೆನ್ನಾಗಿದ್ದೀನಿ ಆದ್ರೂ ನನಗಾಗಿದೆ ಅಂದ್ರೆ ಅವರು ಇವತ್ತು ಬಿತ್ತಾವ್ರೆ. ಯಾರು ಇವತ್ತು ನಿನ್ನ ಯಾರು ಅವಮಾನ ಪಡಿಸ್ತಾವ್ರೋ, ನಿನ್ನ ಗೋಳೈಕೊತಾವ್ರೋ, ನಿನ್ನ ಮೇಲೆ ಚಾಡಿ ಹೇಳ್ತಾರೋ, ಅವರು ಇವತ್ತು ಬೀಜವನ್ನು ಬಿತ್ತಿದ್ದಾರೆ. ನಾಳೆ ನಾಳಿದ್ದು ಅವರು ಕೊಯ್ತಾರೆ. ಆಮೆನ್. ಇವತ್ತು ಯಾರು ನಿಮ್ಮನ್ನು ಅವಮಾನ ಪಡಿಸ್ತಾವ್ರೋ ಕಾರಣ ಏನು? ಅವರ ಬೀಜವನ್ನ ಬಿತ್ತಿದ್ದಾರೆ. ಒಂದು ವೇಳೆ ನಿಮ್ಮನ್ನು ಬೇಕಾಗಿ ನಾವು ಅವಮಾನ ಪಡಿಸಿದ್ರೆ ಅದಕ್ಕೊಂದು ತಕ್ಕಾಗಿ ಬೆಲೆ ಇದೆ. ನಾವೇನು ಬಿತ್ತೀವೋ ಅದೇ ಕೊಯ್ಯೋದು. ಹಲ್ಲೆಲೂಯಾ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನೀವು ಯಾರ ಬಗ್ಗೆ ಏನ್ ಮಾತಾಡ್ತಿರೋ ನಿಮ್ ಬಗ್ಗೆ ಮಾತಾಡಕ್ಕೆ ಇನ್ನೊಂದು ಟೀಮ್ ಇರುತ್ತೆ. ಭಯ ಇರ್ಲಿ. ನಾವು ಕೆಟ್ಟದ್ ಮಾಡಿಬಿಟ್ಟು ಒಳ್ಳೇದು ಬಾ ಅಂದ್ರೆ ಬರೋದಿಲ್ಲ. ಕೆಟ್ಟದ ಬೀಜವನ್ನ ಹಾಕ್ಬಿಟ್ಟು ಫಲ ಏನ್ ಬರ್ತದೆ? ಕೆಟ್ಟ ಫಲನೇ ಬರೋದು. ಇಲ್ಲ, ನಾನು ಕೆಟ್ಟದ್ದು ಮಾಡಿದ್ರೆ ನನಗೆ ಒಳ್ಳೇದೇ ಆಗಬೇಕು, ಖಂಡಿತ ಇಲ್ಲ. ಒಳ್ಳೇದು ಮಾಡಿದ್ರೆ ನಿಮ್ಮ ಮನೆ ಹತ್ರ ಒಳ್ಳೇದೇ ಬಂದಿರ್ತದೆ, ಕೆಟ್ಟದ್ದು ಮಾಡಿದ್ರೆ ನಿಮ್ಮ ಮನೆ ಹತ್ರ ಕೆಟ್ಟದೇ ಬಂದಿರುತ್ತೆ. ಹಲ್ಲೆಲೂಯಾ. ನೆರಳ ತರ ಇರ್ತದೆ ನೀನು ಮಾಡಿದ ಪಾಪ. ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ನೀನ್ ನೆರಳಾಗಿ ಹಿಂಬಾಲಿಸ್ತಾ ಇರ್ತದೆ. ನೀನು ಎಲ್ಲಿ ಹೋದ್ರಿಂದ ಬರುತ್ತೆ. ನಾವು ಏನು ಬಿತ್ತೀವೋ ಅದನ್ನೇ ಕಲಿಬೇಕು. ಇಲ್ಲಿ ಪೌಲನು ಏನೇನ್ ಹೇಳ್ತಾರಂದ್ರೆ, ಶರೀರ ಭಾವನ ಕುರಿತು ಬಿತ್ತುವನು
ಅಭಾವದಿಂದ ನಾಶನವನ್ನು ಕೊಯ್ಯುವನು. ಕಾರಣ ಏನು? ಪೌಲನು ಯಾಕೆ ಪದೇ ಪದೇ ಈ ಪದಗಳನ್ನ ಈ ಒಂದು ಜಾಗದಲ್ಲಿ ಪ್ರಸ್ತಾಪ ಮಾಡುತ್ತಿದ್ದಾರೆ? ಇಲ್ಲಿ ನೋಡುವಾಗ ಆಮೆನ್, ಪ್ರೈಸ್ ದಿ ಲಾರ್ಡ್. ಈಗಾಗಲೇ ನಾವು ಹೇಳಿದ್ದೇವೆ, ನಾವು ಬಿತ್ತುವಾಗ ಅನೇಕ ಜಾಗದಲ್ಲಿ ಬಿತ್ತುವಾಗ ಜಾಸ್ತಿ ಬಿತ್ತೇವೆ, ಮನೆ ಬರಬೇಕಾದ್ರೆ ಸ್ವಲ್ಪ ಎತ್ಕೊಂಡ್ಬರ್ತೀವಿ. ಕಾರಣ ಏನು? ಹಲ್ಲೆಲೂಯಾ. ಅಗ್ಗಾಯ 1ನೇ ಅಧ್ಯಾಯ 6ನೇ ವಾಕ್ಯ ಮತ್ತು 9ನೇ ವಾಕ್ಯ ಓದಿ ನೋಡ್ರಿ. ಅಗ್ಗಾಯ, ನೀವು ಬಿತ್ತಿದ ಬೀಜವು ಬಹಳ, ತಂದ ಫಲವು ಸ್ವಲ್ಪ. ಏನಂತೆ? ನೀವು ಬಿತ್ತಿದ ಬೀಜವು ಬಹಳ, ತಂದ ಫಲವು ಸ್ವಲ್ಪ. ತಿನ್ನುತ್ತೀರಿ. ಗಮನಿಸ್ತೀರಿ, ಬಿತ್ತಿದ್ದೆಷ್ಟು? ಜಾಸ್ತಿ. ಲಾಸ್ಟ್ ಟೈಮ್ ಎಲ್ಲ ಕೆಲವರು ಹೇಳಿದ್ರು, ಆಲೂಗಡ್ಡೆ 50 ಮೂಟೆ ಆಲೂಗಡ್ಡೆ ಬಿತ್ತಿದೆ, ಬಂದಿದ್ದೆಷ್ಟು? 4 ಮೂಟೆ 10 ಮೂಟೆ. ಸರಿನಾ? ಸರಿನಾ? ಮೂಟೆ ಊತಿದ್ದೆಷ್ಟು? 50 ಮೂಟೆ 100 ಮೂಟೆ ಆಲೂಗಡ್ಡೆಯನ್ನು ಊತಿದ್ರು. ಆದ್ರೆ ಅಗೆಯುವಾಗ ಸಿಕ್ಕಿದ್ದು 10 ಮೂಟೆ ಗೋಳಿಗಳು, ಹಸಿರು ಗೋಳಿ. ಹಾಗಾದ್ರೆ ಫೇಲ್ಯೂರ್ ಆಗಿದೆ ಒಂದು ವ್ಯವಸಾಯ. ಕಾರಣ ಏನು? ನಾನು ಬಹಳ ಬೀಜವನ್ನು ಬಿತ್ತಿದೆ, ಆದ್ರೆ ತಂದ ಫಲವು ಸ್ವಲ್ಪ, ಕೊಯ್ಯುವಾಗ ಬಂದಿದ್ದು ಫಲ ಸ್ವಲ್ಪ. ತಿನ್ನುತ್ತೀರಿ, ತೃಪ್ತಿಯಾಗದು. ಆದ್ರೆ ನೋಡ್ರಿ, ಆ ಸ್ವಲ್ಪವನ್ನು ತಂದು ಮನೆಗೆ ತಂದು ತಿಂತೀರಿ, ಅದೇನಿಲ್ಲ, ತೃಪ್ತಿ ಇಲ್ಲ. ಕುಡಿತೀರಿ, ಆನಂದ ಆಗಲ್ಲ. ಒದೆಯುತ್ತೀರಿ, ಬೆಚ್ಚಗಾಗದು. ಗಮನಿಸಿರಿ, ಕಾರಣ ಏನು? ಇಲ್ಲಿ ಆಕ್ಚುಲಿ ಈ ಪದ, ಈ ಲೈನ್ ಬಂದಿರೋದು ನಾನು ಈ ರೆಫರೆನ್ಸ್ಗೋಸ್ಕರ ಬಿತ್ತುವ ಕೊಯ್ಯುವ ವಿಚಾರವಾಗಿ ಎತ್ಕೊಂಡಿದ್ದೀನಿ. ಆದ್ರೆ ಅಗ್ಗಾಯನು ಮಾತಾಡಿದ ಯಾವ್ದಂದ್ರೆ ದೇವರ ದೇವಾಲಯ ಕಟ್ಟುವ ವಿಚಾರದಲ್ಲಿ. ಅವರವರ ಮನೆಗಳನ್ನ ಕಟ್ಕೊಳ್ತಾರೆ, ಅವರವರ ಕೆಲಸದಲ್ಲಿ ಬ್ಯುಸಿ ಆಗಿರ್ತಾರೆ. ಅದೇ ಸಭೆ ಕಟ್ಟುವ ವಿಚಾರದಲ್ಲಿ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ. ಅದಕ್ಕೆ ಯಾರ್ಯಾರು ಸಭೆ ಕಟ್ಟೋದಕ್ಕೆ ಇಂಟ್ರೆಸ್ಟ್ ಇಲ್ಲ, ಸಹಾಯ ಮಾಡಲು, ನಿಮ್ಮ ನಿಮ್ಮ ಮನೆಗಳನ್ನು ಕಟ್ಟಿಕೊಳ್ಳೋದಕ್ಕೆ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಆನಂದ ಪಡೋರಾಗಿರ್ತೀರಾ, ದೇವರ ದೇವಾಲಯ ಹಂಗೆ ನಿಂತೋಗಿರ್ತದೆ. ಅವಾಗ ದೇವರು ಹೇಳ್ತಾರಂದ್ರೆ, ನಿಮಗೆ ಎಷ್ಟು ಬಿತ್ತಿರೋ ಅದರಲ್ಲಿ ಲಾಸ್ ಬರುತ್ತೆ ಅಂತ ಹೇಳ್ತಾರೆ. ಆಮೇಲೆ ನೀನು ಮನೆ ಕಟ್ಕೊಳ್ಳೋಕ್ಕಿಂತ ಮುಂಚಿತವಾಗಿ ಯಾವ್ದು ಮನೆ ಕಟ್ಟಬೇಕು? ದೇವರ ಮನೆ ಕಟ್ಟಬೇಕು. ಆಮೆನ್, ಆಮೆನ್, ಆಮೆನ್. ಒಂದು ವೇಳೆ ನಿನ್ನಿಂದ ಸಭೆ ಕಟ್ಟೋದು ನಿಂತಿರಬಹುದು, ಸೇವೆ ನಿಂತಿರಬಹುದು, ಅಥವಾ ಯಾವುದೋ ದೇವರ ಕಾರ್ಯ ನಿಂತಿರಬಹುದು. ಆ ಕಾರಣಸ್ಥನು ನೀನು ಆಗಿರಬಾರದು. ಆಮೆನ್, ಹಲ್ಲೆಲೂಯಾ. ನೀವು ಆಗಿರಬಾರದು. ಅಂತವ್ರ ಜೀವಿತದಲ್ಲಿ ರಾತ್ರಿಗಳು ಕಷ್ಟಪಡ್ತಾರೆ, ಫಲ ನೋಡಿದ್ರೆ ಕಡಿಮೆ ಇರುತ್ತೆ. ಫಲ ನೋಡಿದ್ರೆ ಕಡಿಮೆ ಇರ್ತದೆ. ನಾವು ಬಿತ್ತುವ ಕೊಯ್ಯುವ ವಿಚಾರದಲ್ಲಿ ಮಾತಾಡ್ತಾ ಬರ್ತಾ ಇದ್ದೀವಿ. ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಈ ಜಾಸ್ತಿ ಬಿತ್ತುತ್ತಾ ಇದ್ದೀವಿ, ಕೊಯ್ಯೋದು ಮಾತ್ರ ಕಡಿಮೆ. ರಾತ್ರಿ ಆಗ್ಲಿ ಕಷ್ಟ ಪಡ್ತಿದ್ವಿ, ಸಂಬಳ ತೆಗಿತಾ ಇದ್ವಿ, ಮನೆಯಲ್ಲಿ ನಿಲ್ತಾ ಇಲ್ಲ. 9ನೇ ವಾಕ್ಯ ಓದ್ರಿ, 8 ಮತ್ತು 9ನೇ ವಾಕ್ಯ ಓದ್ರಿ. ಮಲೆನಾಡಿಗೆ ಹೋಗಿ ಮರವನ್ನು ತಂದು ನನ್ನ ಆಲಯವನ್ನು ಕಟ್ಟಿರಿ. ನಾನು ಅದಕ್ಕೆ ಮೆಚ್ಚಿ ನನ್ನ ಪ್ರಭಾವವನ್ನು ಅಲ್ಲಿ ಪ್ರಕಾಶಗೊಳಿಸುವೆನು. ಗಮನಿಸಿರಿ, ಚರ್ಚ್ ಕಟ್ಟುವ ವಿಚಾರದಲ್ಲಿ ಯಾರ್ಯಾರು ಸಹಾಯ ಮಾಡ್ತಿರೋ, ಕಟ್ಟಕ್ಕೆ ಪ್ರಯತ್ನ ಪಡ್ತಿರೋ, ಕಟ್ತಿರೋ, ಅವರ ವಿಚಾರದಲ್ಲಿ ದೇವರು ಸಂತೋಷ ಪಡ್ತಾನಂತೆ. ಆ ವಾಕ್ಯ ನೆನಪಿಡ್ತದೆ ನೋಡ್ರಿ, ಆಲಯವನ್ನ ಕಟ್ರಿ, ನಾನು ಅದಕ್ಕೆ ಮೆಚ್ಚಿ ನನ್ನ ಪ್ರಭಾವವನ್ನು ಅಲ್ಲಿ ಪ್ರಕಾಶಗೊಳಿಸುವೆನು. ಇದು ಯೆಹೋವನ ನುಡಿ, ಇದು ದೇವರ ನುಡಿ, ಇದು ದೇವರ ಮಾತಾಗಿದೆ. ಆಮೆನ್. ಚಪ್ಪಳದ ಮಹಿಮೆಗಾಗಿ. ಹಲ್ಲೆಲೂಯಾ. ಸಭೆಯನ್ನು ಕಟ್ಟೋದಕ್ಕೆ ನೀವು ಪ್ರಾರಂಭ ಮಾಡಿದ್ರೆ ನಿಮ್ಮನ್ನು ಕುರಿತಾಗಿ ದೇವರು ಏನ್ ಮಾಡ್ತಾನೆ? ಮೆಚ್ಚುಗೆ ವ್ಯಕ್ತಪಡಿಸ್ತಾನೆ. ಶಬಾಷ್. ಆಮೆನ್, ಆಮೆನ್. ನಿನ್ನ ಮನೆಗಿಂತ ಯಾವ್ದು ಮುಖ್ಯ? ದೇವರ ಆಲಯ. ನಾನು ಹೇಳ್ತಿಲ್ಲ, ದೇವರ ವಾಕ್ಯ ಹೇಳುತ್ತೆ. ಹಲ್ಲೆಲೂಯಾ. ನೆಕ್ಸ್ಟ್ 9ನೇ ವಾಕ್ಯ. ಬಹು ಬೆಳೆಯನ್ನು ನಿರೀಕ್ಷಿಸಿದ್ರಿ. ನೋಡ್ರಿ, ನೀವು ಬಹು ಬೆಳೆಯನ್ನು ನಿರೀಕ್ಷಿಸಿದ್ರಿ, ಸ್ವಲ್ಪ ಮಾತ್ರ ಸಿಕ್ಕಿತು. ನೀವು ಮನೆಗೆ ತೆಗೆದುಕೊಂಡು ಬಂದಾಗ ನಾನು ಅದರ ಮೇಲೆ ಉಸಿರು ಬಿಟ್ಟೇನು. ಸೇನಾಧೀಶ್ವರ ಯೆಹೋವನು ಇಂತೆನ್ನುತ್ತಾನೆ, ಇದಕ್ಕೆಲ್ಲ ಕಾರಣವೇನು? ನನ್ನ ಆಲಯವು ಹಾಳು ಬಿದ್ದಿದೆ, ನಿಮ್ಮ
ಇಲ್ಲಿ ಪ್ರತಿಯೊಬ್ಬರು ತನ್ನ ತನ್ನ ಮನೆ ಕೆಲಸಕ್ಕೆ ತವಕ ಪಡುತ್ತಿದ್ದಾನೆ. ಇದೇ ಕಾರಣ ಅವರವರ ಮನೆಗಳು ಕಟ್ಕೊಳ್ಳೋದಕ್ಕೆ, ಅವರವರ ವಸ್ತುಗಳು ಸಂಪಾದನೆ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾರೆ ಹೊರತು ಕರ್ತನ ರಾಜ್ಯವನ್ನು ಕಟ್ಟೋದಕ್ಕಾಗಲಿ, ಸಭೆಗಳನ್ನು ಕಟ್ಟೋದಕ್ಕಾಗಲಿ, ಸೇವೆ ಮಾಡೋದಕ್ಕಾಗಲಿ ಆತುರ ಇಲ್ಲ. ಕಾರಣ ಅಂದ್ರೆ ಶಾರೀರಿಕವಾಗಿರುವಂತವರು ಲೋಕಕ್ಕೆ ಸಂಬಂಧಪಟ್ಟವರಾಗಿರ್ತಾರೆ. ಅದಕ್ಕೆ ಲೋಕಕ್ಕೆ ಸಂಬಂಧಪಟ್ಟದಕ್ಕೆ ಕುರಿತಾಗಿ ಓಡ್ತಾ ಇರ್ತಾರೆ. ಆದ್ರೆ ಆತ್ಮಕ್ಕೆ ಸಂಬಂಧಪಟ್ಟಂತವರು ಆತ್ಮಿಕವಾದಂತ ದೇವರ ರಾಜ್ಯಕ್ಕಾಗಿ ತಾವು ಪಡುವಂತರಾಗಿರ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ದೇವರಿಗೆ ಸ್ತೋತ್ರವಾಗಲಿ. ಪ್ರೀತಿಯ ದೇವಚಂದ್ರೆ, ಎಲ್ಲಿ ಗಮನಿಸಿರಿ, ಶಾರೀರಿಕವಾಗಿ ಶರೀರ ಮತ್ತು ಆತ್ಮ ಪ್ರತಿ ದಿವಸ ಫೈಟ್ ನಡೀತಾನೆ ಇರ್ತದೆ. ಆಮೇಲೆ ಪ್ರತಿ ದಿವಸ ಫೈಟ್ ನಡೀತಾ ಇರ್ತದೆ. ಶರೀರ ಮತ್ತು ನಮ್ಮ ಆತ್ಮ ಯಾವಾಗ್ಲೂ ಫೈಟ್ ನಡೀತಾನೆ ಇರ್ತದೆ. ಶರೀರ ಹೇಳುತ್ತೆ ಇದು ತಿನ್ನು ಅಂತ ಹೇಳುತ್ತೆ, ಆತ್ಮ ಹೇಳುತ್ತೆ ಅದು ತಿನ್ನಬೇಡ ಅಂತ ಹೇಳ್ತದೆ. ಆಮೇಲೆ ಆಮೇಲೆ ಶರೀರ ಹೇಳುತ್ತೆ ಅಲ್ಲಿಗೆ ಹೋಗು ಅಂತ ಹೇಳುತ್ತೆ, ಆತ್ಮ ಹೇಳುತ್ತೆ ಅಲ್ಲಿಗೆ ಹೋಗ್ಬೇಡ ಅಂತ ಹೇಳುತ್ತೆ. ಈ ರೀತಿಯಾಗಿ ಒಂದಕ್ಕೊಂದು ಡೈಲಿ ಹೋರಾಟ ನಡೀತಾ ಇರ್ತದೆ. ಯಾರಲ್ಲಿ ಪ್ರಾರ್ಥನೆ ಇರ್ತದೋ, ಯಾರಲ್ಲಿ ಪವಿತ್ರ ಆತ್ಮ ಇರ್ತಾರೋ ಅವರು ಆತ್ಮಿಕವಾಗಿ ನಡೆಯಲ್ಪಟ್ಟಿರ್ತಾರೆ. ಆಮೇಲೆ ಯಾರು ಬರೀ ಲೋಕಕ್ಕೆ ಸಂಬಂಧಪಟ್ಟವರಾಗಿರ್ತಾರೋ ಅವರು ಶರೀರಕ್ಕೆ ಸಂಬಂಧಪಟ್ಟದ್ದು ಮಾತ್ರ ಯೋಚನೆ ಮಾಡ್ತಾ ಇರ್ತಾರೆ, ಆತ್ಮಕ್ಕೆ ಸಂಬಂಧಪಟ್ಟ ಕುರಿತಾಗಿ ಯೋಚನೆ ಮಾಡೋದೇ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಗಮನಿಸಿರಿ, ರೋಮಪುರ ಪತ್ರಿಕೆ 8ನೇ ಅಧ್ಯಾಯ 13ನೇ ವಾಕ್ಯ. ಈ ಸಮಯದಲ್ಲಿ ಶರೀರ ಕುರಿತಾಗಿರುವಂತಹ ಕಾರ್ಯಗಳ ಕುರಿತಾಗಿ ನಾವು ನೋಡೋಣ. ಇಲ್ಲಿ ಶರೀರ ಭಾವವನ್ನು ಅನುಸರಿಸಿ ಬದುಕಿದ್ರೆ, ನಡೆದ್ರೇನ ಬದುಕಿದ್ರೇನಾ? ಬದುಕಿದರೆ ಸಾಯುವುದು ನಿಶ್ಚಯ. ಶರೀರ ಕ್ರಿಯೆಗಳ ಕುರಿತಾಗಿ ಶರೀರ ರೀತಿಯಲ್ಲಿ ಬದುಕಿದ್ದೆ ಆದ್ರೆ ಸಾಯೋದು ನಿಶ್ಚಯ. ನೀವು ಸಾಯೋದು ನಿಶ್ಚಯ. ಶರೀರದ ರೀತಿಯಲ್ಲಿ ಇದ್ರೆ, ಶರೀರ ಸಂಬಂಧಪಟ್ಟವರಾಗಿ ಏನ್ ಗೊತ್ತಾಗುತ್ತೆ? ಈ ಶರೀರದಲ್ಲಿ ಇರುವಂತವರು, ಶರೀರ ಸಂಬಂಧಪಟ್ಟವರು ಯಾವಾಗಲೂ ಲೋಕವನ್ನ ಮೆಚ್ಚಿಸಲು, ಲೋಕವನ್ನಲ್ಲಿ ಏನಾದ್ರೂ ಮಾಡಲು, ಲೋಕವನ್ನ ಆಕ್ರಮಣ ಮಾಡ್ಕೊಳ್ಳೋದಕ್ಕೆ, ಲೋಕವನ್ನ ಸಂಪಾದನೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ ಹೊರತು ಆತ್ಮದಲ್ಲಿ ಆತ್ಮ ಕುರಿತಾಗಿ ಹೆಚ್ಚಿನ ಜ್ಞಾನ ಇರೋದಿಲ್ಲ. ಆತ್ಮ ಕುರಿತಾಗಿ ಬೋರಿಂಗ್ ಅನ್ಸುತ್ತೆ. ಆತ್ಮನ, ಪ್ರಾರ್ಥನೆನ, ಸೇವೆಯನ್ನ, ಆತ್ಮಾದಯನ ಇದ್ರ ಕಡೆ ಗಮನ ಇಲ್ಲ. ಆದ್ರೆ ಶರೀರಕ್ಕೆ ಸಂಬಂಧಪಟ್ಟ ರೀತಿಯಲ್ಲಿ ನಾವು ಚೆನ್ನಾಗಿರ್ಬೇಕು, ಚೆನ್ನಾಗಬೇಕು, ಬಿಲ್ಡಿಂಗ್ ಕಟ್ಟಬೇಕು, ಅದು ಮಾಡಬೇಕು, ಕೋಟ್ಯಾಂತರ ರೂಪಾಯಿ, 10,000 ಕೋಟಿ 3,000 ಕೋಟಿ ತಗೊಂಡು ಚೆನ್ನಾಗಿ ತಿಂದ್ಕೊಂಡಿರ್ಬೇಕು, ಇದ್ರೇ ಯೋಚನೆ ಹೊರತು ನಿನಗೆ ಕೊಟ್ಟಂತ ಕೃಪೆ ಆತ್ಮಿಕವಾದಂತ ಸಂಬಂಧಪಟ್ಟಂತ ಕಾರ್ಯಗಳಲ್ಲಿ ಯೋಚನೆ ಇರೋದೇ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಆಮೆನ್, ಪ್ರೈಸ್ ಗಾಡ್. ದೇವರ ವಾಕ್ಯ ಹೇಳುತ್ತೆ, 8ನೇ ನಿಮ್ಮರು ಮೊದಲ ಸತ್ಯ ಹೋದ್ರಿ, ನೀವು ಶರೀರ ಭಾವವನ್ನು ಅನುಸರಿಸಿ ಬದುಕಿದರೆ ಸಾಯುವುದು ನಿಶ್ಚಯ. ಸಾಯುವುದು ನಿಶ್ಚಯ. ನೀವು ಪವಿತ್ರಾತ್ಮನಿಂದ ದೇಹದ ದುರಭ್ಯಾಸಗಳನ್ನು ನಾಶ ಮಾಡುವುದಾದರೆ ಜೀವಿಸುವಿರಿ. ಆಮೆನ್. ಪವಿತ್ರಾತ್ಮನ ಹೇಳ್ತಾನೆ, ಇದನ್ನು ಕುಡಿಬೇಡ, ಇದನ್ನು ತಿನ್ನಬೇಡ, ಇದನ್ನು ನೋಡಬೇಡ, ಇದು ಮಾಡಬೇಡ ಅಂತೇಳಿ. ಶರೀರದ ಕ್ರಿಯೆ ಹೇಳುತ್ತೆ ಇದು ತಿನ್ನು, ಇವಾಗ ತಿಂದ್ರೆ ಇನ್ಯಾವಾಗ ತಿಂತೀಯಾ, ಇವಾಗ ಕುಡಿದ್ರೆ ಇನ್ಯಾವ ಕುಡಿತೀಯಾ, ಇವಾಗ ಎಂಜಾಯ್ ಮಾಡಿದ್ರೆ ಇನ್ಯಾವಾಗ ಎಂಜಾಯ್ ಮಾಡ್ತೀಯ ಅಂತೇಳಿ ಶರೀರ ಹೇಳುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಮ್ಮ ಹತ್ರ ಕೆಲವರು ಹೇಳಿರ್ಬೋದು ಏನಂತೇಳಿ, ಇವಾಗ ನೀನ್ ತಿಂದಿರಾ, ಇವಾಗ ಎಂಜಾಯ್ ಮಾಡ್ತೀರಾ, ಇವಾಗ ಚೆನ್ನಾಗಿರ್ತೀರ, ಇನ್ಯಾವಾಗಪ್ಪ ನೀನ್ ಚೆನ್ನಾಗಿರೋದು, ಆ ಮಾತುಗಳಲ್ಲಿ ಕೇಳಬೇಡ, ಎಂಜಾಯ್ ಮಾಡು ಅಂತೇಳಿ ನಿಮ್ಮನ್ನ ಪಾಪಕ್ಕೆ ಪ್ರೇರೇಪಣೆ ಮಾಡಿದ್ರಾದ್ರೆ ಅವರು ಲೋಕಕ್ಕೆ ಸಂಬಂಧಪಟ್ಟವರು, ಶಾರೀರಿಕ ಸಂಬಂಧಪಟ್ಟವರಾಗಿರ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಆಮೆನ್. ಈ ಲೋಕದಲ್ಲಿ ನಾನಾ ತರದ ಉಪದೇಶಗಳು ಕೂಡ ಇದ್ದಾವೆ. ಈ ಶರೀರಕ್ಕೆ ಸಂಬಂಧಪಟ್ಟದ ವಿಚಾರವಾಗಿ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡುವಂತರಾಗಿರ್ತಾರೆ. ಆತ್ಮಕ್ಕೆ ಸಂಬಂಧಪಟ್ಟ ಹಾಗೆ ಪ್ರೋತ್ಸಾಹ ಸಿಗೋದಿಲ್ಲ. ಲೋಕದಲ್ಲಿ ನೀನ್ ಏನೇನು ಮಾಡ್ತೀಯ, ಪಾಪ ಮಾಡ್ತೀಯ, ಕುಡಿತೀಯ, ಹಾಳು ಮಾಡ್ತೀಯ, ವ್ಯಭಿಚಾರ ಮಾಡ್ತೀಯ, ಲವ್ ಮಾಡ್ತೀಯ, ಇದಕ್ಕೆಲ್ಲ ದುಡ್ಡು ಕೊಡ್ತಾರೆ, ಸಪೋರ್ಟ್ ಮಾಡ್ತಾರೆ, ಎನ್ಕರೇಜ್ ಮಾಡ್ತಾರೆ. ಇಲ್ಲದ ಸಂಬಂಧಗಳು ಕಡಿಸಿ ನಿನಗೆ ಸಪೋರ್ಟ್ ಆಗಿ ಮರೆಯಾಗಿ ನಿಂತ್ಕೊಂಡು ಎನ್ಕರೇಜ್ ಮಾಡ್ತಾರೆ. ಕಾರಣ ಏನಂದ್ರೆ ಅವ್ರು ಹೋಗೋದು ನರಕಕ್ಕೆ, ನಿಮ್ಮನ್ನು ಕರ್ಕೊಂಡು ಹೋಗೋದಕ್ಕೆ ಪ್ಲಾನ್ ಅದು. ನಾನು ಹೇಳ್ತೇನೆ, ದೇವರು ವಾಕ್ಯ ಹೇಳುತ್ತೆ, ಶರೀರದಲ್ಲಿರುವಂತಹ ದುರಭ್ಯಾಸಗಳನ್ನ ಏನ್ ಮಾಡ್ಬೇಕಂತೆ, ಮಾಡಿದ್ರೆ ಮಾತ್ರನೇ
ಜೀವಿಸುವಿರಿ. ಮಾಡಿದ್ರೆ ಮಾತ್ರ ಜೀವಿಸ್ತೀಯ, ಇಲ್ಲ ಅಂದ್ರೆ ಸಾಯುವುದು ನಿಶ್ಚಯ. ಹಲ್ಲೆಲೂಯ. ಒಂದು ವೇಳೆ ಈ ಮಾತುಗಳು ಸ್ವಲ್ಪ ಕಠಿಣವಾಗಿರಬಹುದು ನೀವು ಕೇಳುವಾಗ, ಅದು ಕಠಿಣವಾಗಿದ್ರು ಇದು ವಾಸ್ತವ, ಇದು ನಿಜ, ಇದು ಸತ್ಯ. ಹಲ್ಲೆಲೂಯ. ಆಮೆನ್. ನಮ್ಮ ಸಭೆ, ಈ ಸಭೆ ಪ್ರಾರಂಭದಿಂದ ಇಲ್ಲಿವರೆಗೂ ಆತ್ಮಿಕವಾಗಿ ಬೋಧನೆ ಮಾಡಲ್ಪಡ್ತದೆ, ಆತ್ಮಿಕವಾಗಿ ಇರ್ತದೆ. ಆಮೆನ್. ಶಾರೀರಿಕ ಸಂಬಂಧಪಟ್ಟಂತ ಬೋಧನೆಗೆ ಅವಕಾಶ ಕೊಡೋದಿಲ್ಲ. ಯಾರು ಏನು ಅಂದ್ಕೊಳ್ಬಹುದು, ಬೆಳಗ್ಗೆ ಒಂದು ಬೋಧನೆ, ಮಧ್ಯಾಹ್ನ ಒಂದು ಬೋಧನೆ, ಸಾಯಂಕಾಲ ಹೋದ್ರೆ ಬೋಧನೆ ಚೇಂಜ್ ಆಗ್ತಾನೆ ಇರ್ಬೋದು. ಆದ್ರೆ ಪ್ರಾರಂಭದಿಂದ ಇಲ್ಲಿವರೆಗೂ ಆತ್ಮಿಕವಾಗಿ ಸಭೆ ಇದೆ, ಹಂಗೆ ನಡೀತದೆ. ಆಮೆನ್. ಆಮೆನ್. ನಮ್ಮ ಈ ಲೋಕದಲ್ಲಿ ಏನಾದ್ರೂ ಇರ್ಲಿಲ್ದಿರುವಾಗ್ಲೂ ನಮ್ಮ ಉದ್ದೇಶ ಒಂದೇ, ಈ ಸಭೆ ಎತ್ತಲ್ಪಡಬೇಕು, ಪರಲೋಕ ಸೇರಲ್ಪಡಬೇಕು. ಹಲ್ಲೆಲೂಯ. ನಾವು ಅನೇಕ ಈ ಶರೀರ ಸಂಬಂಧಪಟ್ಟವರು ಈ ರೀತಿ ಕೂಡ ಹೇಳ್ಬೋದು, ಇಲ್ಲ ಅದೆಲ್ಲ ಫ್ರೀ ಆಗಿದೆ, ನೀನ್ ಏನ್ ಬೇಕಾದ್ರೂ ನಡ್ಕೋ, ನೀನು ಹೋಗ್ಬಿಡ್ತೀಯ ಅಂತ ಹೇಳಿ ಕೂಡ ಹೇಳ್ಬೋದು. ಬಟ್ ಪವಿತ್ರ ಕ್ಲಿಯರ್ ಆಗಿ ಹೇಳ್ತಾನಲ್ಲ, ಪವಿತ್ರಾತ್ಮ ಪ್ರಕಾರ ನಡ್ಕೊಂಡ್ರೆ ಮಾತ್ರ ಪರಲೋಕ ರಾಜ್ಯ. ಶರೀರ ಪ್ರಕಾರ ನಡ್ಕೊಳ್ಳೋರಿಗೆ ಖಂಡಿತವಾಗ್ಲೂ ಸಿಗಲ್ಲ. ಹಲ್ಲೆಲೂಯ. ಹಲ್ಲೆಲೂಯ. ಇನ್ನೊಂದ್ಸತಿ 8:13 ಓದ್ರಿ. ನೀವು ಶರೀರ ಭಾವವನ್ನು ಅನುಸರಿಸಿ ಬದುಕಿದರೆ ಸಾಯುವುದು ನಿಶ್ಚಯ. ನೀವು ಪವಿತ್ರಾತ್ಮನಿಂದ ದೇಹದ ದುರಭ್ಯಾಸಗಳನ್ನು ನಾಶ ಮಾಡುವುದಾದರೆ ಜೀವಿಸುವಿರಿ. ಪವಿತ್ರಾತ್ಮ ಸಹಾಯದಿಂದ. ಯಾರೋ ನಾನು ಹೇಳಿದೆ ಅಥವಾ ಯಾರೋ ಇನ್ನೊಬ್ರು ಹೇಳಿದ್ರು, ಯಾರು ದೊಡ್ಡವ್ರು ಏನೋ ಒಂದು 4 ಬುದ್ಧಿ ಹೇಳಿದ್ರು, ಅದಕ್ಕೆ 3 ದಿವಸ ಬಿಟ್ಟು ಅಂತಲ್ಲ. ಪವಿತ್ರಾತ್ಮನ ಮಾಡಿದ್ರೆ ಅದು ಸರಿಯಾಗಿ ಮಾಡ್ತಾರೆ. ಪವಿತ್ರಾತ್ಮ ಪರಿಪೂರ್ಣವಾಗಿ ಶುದ್ಧೀಕರಣ ಮಾಡ್ತಾರೆ. ಆಮೆನ್. ಆಮೆನ್. ಹಲ್ಲೆಲೂಯ. ಪವಿತ್ರಾತ್ಮ ಮಾಡೋದು ಕಣ್ಣು, ಬಾಯಿ, ಆತ್ಮ, ಆಲೋಚನೆ ಪ್ರತಿಯೊಂದು ಶುದ್ಧೀಕರಣ ಮಾಡ್ತಾನೆ. ಯಾವಾಗ ಮನಸ್ಸು ಇವೆಲ್ಲ ಶುದ್ಧೀಕರಣ ಆಗ್ತದೋ, ಶರೀರ, ಆತ್ಮ ಆಟೋಮೆಟಿಕ್ ಆಗಿ ಅದು ನೀತಿವಂತರಾಗಿ ಮಾರ್ಪಡಿಸುತ್ತದೆ. ಆಮೆನ್. ಆಮೆನ್. ಹಲ್ಲೆಲೂಯ. ಗಮನಿಸಿರಿ, ಮೊದಲನೇ ಕೊರಿಂಥಿ 1ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ಪೌಲನು ಕೊರಿಂಥ ಸಭೆ ಕುರಿತಾಗಿ ಹೇಳ್ತಾನೆ. ತುಂಬಾ ಆತ್ಮಿಕವಾಗಿ ರೀತಿಯಲ್ಲಿ ಅಲ್ಲಿ ಮಾತಾಡ್ತಾನೆ. 1ನೇ ಅಧ್ಯಾಯ 7ನೇ ವಾಕ್ಯ. ಏನಂತೆ? ಹೀಗೆ ನೀವು ಯಾವ ಕೃಪಾ ವರದಲ್ಲಿಯೂ ಕೊರತೆ ಇಲ್ಲದವರಾಗಿಯೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ ಇದ್ದೀರಿ. ಆಮೆನ್. ನೋಡ್ರಿ, ಇಲ್ಲ ತುಂಬಾ ಆತ್ಮಿಕವಾಗಿ ಈ ಸಭೆ ಬೆಳೀತಾರದನ್ನ ಪೌಲನು ಎನ್ಕರೇಜ್ ಮಾಡ್ತಾರೆ ಪ್ರಾರಂಭದಲ್ಲಿ. ಇದಾದ ಮೇಲೆ 3ನೇ ಅಧ್ಯಾಯ 3ನೇ ವಾಕ್ಯಕ್ಕೆ ಹೋಗುವಾಗ ಅದೇ ಸಭೆಯಲ್ಲಿ ಶಾರೀರಿಕ ಕ್ರಿಯೆಗಳನ್ನು ಇರೋದನ್ನ ನಾವು ನೋಡ್ತಾ ಇದ್ದೇವೆ. ಯಾಕಂದ್ರೆ ಇನ್ನು ಶರೀರ ಅಧೀನ ಸ್ವಭಾವ ಉಳ್ಳವರಾಗಿದ್ದೀರಿ. ನಿಮ್ಮೊಳಗೆ ಹೊಟ್ಟೆ ಕಿಚ್ಚು, ಜಗಳ ಇರುವಲ್ಲಿ ನೀವು ಶರೀರ ಅಧೀನ ಸ್ವಭಾವ ಉಳ್ಳವರಾಗಿದ್ದು ಕೇವಲ ಪ್ರಾಣಿಗಳಂತೆ ನಡೀತಿರುವೆ. ಹಲ್ಲೆಲೂಯ. ಹಲ್ಲೆಲೂಯ. ಏನಂತೆ ಅಲ್ಲಿ ವಾಕ್ಯ ಹೇಳ್ತೀವಿ ನೋಡ್ರಿ. ಮೊದಲನೇದಲ್ಲಿ ನೋಡುವಾಗ ಆ ಸಭೆ ಆತ್ಮಿಕವಾಗಿ ಅಂತ ಹೇಳ್ತಾರೆ. ಕೆಲವು ದಿವಸ ಆದ್ಮೇಲೆ ನೋಡುವಾಗ ಆ ಸಭೆ ಅನೇಕ ಹೊಟ್ಟೆ ಕಿಚ್ಚುಗಳಿಂದ ತುಂಬಲ್ಪಟ್ಟಿದೆ, ಪಾಪ ಶಾಪಗಳಿಂದ ತುಂಬಲ್ಪಟ್ಟಿದೆ. ಈ ಸಭೆ ಬಂದಾಗ ಹಲ್ಲೆಲೂಯಾ, ಸ್ತೋತ್ರ, ಪ್ರೈಸ್ ದಿ ಲಾರ್ಡ್. ಹೊರಗಡೆ ಹೋದ್ಮೇಲೆ ಜಗಳ, ಹೊಟ್ಟೆ ಕಿಚ್ಚು, ಚಾಡಿಗಳು, ಇದರಿಂದ ತುಂಬಲ್ಪಟ್ಟಂತಹ ಸ್ವಭಾವ. ಕಾರಣ ಏನಂದ್ರೆ ಶರೀರದ ಸಭೆಯಲ್ಲಿದ್ದಾಗ ಆತ್ಮಿಕವಾಗಿ ಕಾಣಿಸ್ಕೊಳ್ತಾರೆ, ಲೋಕಕ್ಕೆ ಹೋದಾಗ ಲೋಕದವರ ತರ ಶಾರೀರಿಕವಾಗಿರುವ ಹಾಗೆ ಕಾಣಿಸ್ಕೊಳ್ತಾರೆ. ಇದರ ಡ್ರಾಮಾ. ಇದೇನದು? ಭಾನುವಾರ ಕ್ರೈಸ್ತರು, ಭಾನುವಾರ ಪೂರ್ತಿನೇ ಇಲ್ಲ, ಭಾನುವಾರ 2 ಅವರ್ ಕ್ರೈಸ್ತರು ಏನಾಗಿರ್ತದೆ? ನಟನೆ ಜೀವಿತವಾಗಿರ್ತದೆ. ಎಂತವರಿಗೆ ಶಿಕ್ಷೆ ತಪ್ಪಿದ್ದೇ ಅಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. 2ನೇ ಕೊರಿಂಥಿ 1ನೇ ಅಧ್ಯಾಯ 12ನೇ ವಾಕ್ಯ ಓದ್ರಿ. 1ನೇ ಅಧ್ಯಾಯ 12ನೇ ವಾಕ್ಯ. ನಾವು ಕೇವಲ ಮನುಷ್ಯ ಜ್ಞಾನವನ್ನು ಬಳಸದೆ ದೇವರ ಕೃಪೆಯನ್ನು ಆಶ್ರಯಿಸಿ ಆತನಿಂದ ಆಗುವ ಪವಿತ್ರತ್ವವು, ಆತನಿಂದ ಆಗುವ, ನೋಡ್ರಿ, ಮನುಷ್ಯನ ಜ್ಞಾನವನ್ನ ಬಳಸಿದ್ದಾದ್ರೆ ಅವನು ಯಾವತ್ತೂ ಬಿದ್ದು ಹೋಗ್ತಾನೆ. ನಾವು ಯಾವುದೇ ಪ್ರಸಂಗವನ್ನ ಕೇಳುವಾಗ ಯೂಟ್ಯೂಬ್ ಅಲ್ಲೋ ಇನ್ನೊಂದ್ರಲ್ಲ ಕೇಳುವಾಗ ನಾವು ಮಾಡಬೇಕಾದ್ರೆ ಅಂದ್ರೆ, ದೇವರೇ ಇದ್ರಲ್ಲಿ ನಿನಗೆ ಇಷ್ಟ ಇದೆಯಾ? ಕೇಳಕ್ ಚೆನ್ನಾಗಿರ್ಬೋದು, ಬಟ್ ದೇವರು ಅನುಮತಿ ಕೊಟ್ಟಿದ್ದಾನೆ ಈ ವಾಕ್ಯಕ್ಕೆ, ಈ ಉಪದೇಶಕ್ಕೆ ಅಂತೇಳಿ ಕೇಳಿ ಪ್ರಾರ್ಥಿಸಬೇಕು. ಅವಾಗ ದೇವರು ಪರಿಶುದ್ಧಾತ್ಮನ
ಆತನು ನಮಗೆ ಅನುಮತಿ ಕೊಡ್ತಾನೆ ಇದನ್ನ ಮುಂದೆ ಹೋಗಲಿ ಅಂತೇಳಿ. ಆಮೇಲೆ ನಮ್ಮ ಸಭೆಯಲ್ಲಿ ಸಹ ಅನೇಕ ವರ್ಷಕ್ಕೋ 2 ವರ್ಷಕ್ಕೋ ಒಬ್ಬೊಬ್ಬರು ಹೇಳ್ತಾರೆ ನಾನಾ ತರದ ಉಪದೇಶ ಮಾಡೋದಕ್ಕೆ. ಆದ್ರೆ ಆ ಉಪದೇಶಕ್ಕೆ ಕಿವಿ ಕೊಡ್ಲೇ ಇಲ್ಲ. ಒಂದೊಂದು ಉಪದೇಶದ ಬಂದಾಗ ನಾನು ಪ್ರಾರ್ಥನೆ ಮಾಡ್ತೇನೆ, ದೇವರೇ ಹಾಗಾದ್ರೆ ಇಲ್ಲಿವರೆಗೂ ಈ ಸಭೆ ನಡೆಸಿದ್ದು ನೀವು ರಾಂಗ, ಆದ್ರೆ ನನ್ನನ್ನು ಆಯ್ಕೆ ಮಾಡಿದ್ದು ರಾಂಗ, ನನಗೆ ಅಭಿಷೇಕ ಕೊಟ್ಟಿದ್ದು ತಪ್ಪಾಗಿ ನೀವು ಸೆಲೆಕ್ಟ್ ಮಾಡ್ಕೊಂಡ್ರೆ ನನ್ನನ್ನ, ಇಲ್ಲಿವರೆಗೆ ನಾನು ಪ್ರಾಸಂಗ ಮಾಡಿದ್ದು ವೇಸ್ಟಾ ಅಂತ ಹೇಳುವಾಗ ದೇವರು ಸ್ಪಷ್ಟವಾಗಿ ಹೇಳಿದ್ರು, ಈಗ ನಾನು ನಿನ್ನ ಆತ್ಮಿಕವಾಗಿ ಆಯ್ಕೆ ಮಾಡ್ಕೊಂಡಿದ್ದೀವಿ, ಉಳಿದಿದ್ದೆಲ್ಲ ಶಾರೀರಿಕ ಸಂಬಂಧಪಟ್ಟಿದ್ದು ಅಂತ ಹೇಳಿ. ಆಮೆನ್ ಆಮೆನ್ ಹಲ್ಲೆಲೂಯಾ ಹಲ್ಲೆಲೂಯಾ. ಆತ್ಮಿಕ ಸಂಬಂಧಪಟ್ಟಿದ್ದು ಯಾವಾಗಲೂ ದೇವರ ಕುರಿತಾಗಿ ಯೋಚನೆ ಮಾಡುತ್ತೆ, ದೇವರ ರಾಜ್ಯದ ಕುರಿತಾಗಿ ಯೋಚನೆ ಮಾಡುತ್ತೆ, ಆತ್ಮಗಳ ಕುರಿತಾಗಿ ಯೋಚನೆ ಮಾಡುತ್ತೆ. ಆಮೆನ್ ಆಮೆನ್ ಹಲ್ಲೆಲೂಯಾ. ದೇವರು ಈ ಸಭೆಯನ್ನ ಯಾವ ಉದ್ದೇಶಕ್ಕೋಸ್ಕರ ಸ್ಥಾಪನೆ ಮಾಡಿದರೋ ಆ ಉದ್ದೇಶ ನೆರವೇರ್ತದೆ. ಯಾರು ಇರ್ಲಿ ಇಲ್ದಿರೋ ಹೋಗ್ಲಿ, ಪಾಸ್ಟರ್ ಇರ್ಲಿ ಇಲ್ದಿರೋ ಹೋಗ್ಲಿ, ದೇವರು ಯಾವ ಉದ್ದೇಶಕ್ಕೋಸ್ಕರ ಈ ಸಭೆಯನ್ನ ಸ್ಥಾಪನೆ ಮಾಡಿದ್ರು ಆ ಉದ್ದೇಶ ಪ್ರಕಾರನೇ ಮಾಡ್ತಾರೆ. ಆಮೆನ್ ಆಮೆನ್ ಹಲ್ಲೆಲೂಯಾ ಹಲ್ಲೆಲೂಯಾ. ಆದ್ರೆ ಮಧ್ಯದಲ್ಲಿ ಗಲಿಬಿಲಿ ಮಾಡುವಂತವ್ರು, ಬೇರೆ ಬೇರೆ ಉದ್ದೇಶದವರು ದೇವರು ಡೀಲ್ ಮಾಡ್ಕೊಳ್ತಾರೆ. ಆಮೆನ್. ಅದೆಲ್ಲ ಶಾರೀರಿಕ ಸಂಬಂಧಪಟ್ಟಿದ್ದು. ಆದ್ರೆ ಆತ್ಮಿಕ ಸಂಬಂಧಪಟ್ಟಿದ್ದ ಆಗಿದ್ರೆ ಖಂಡಿತವಾಗ್ಲೂ ಅದನ್ನು ನಾವು ಪ್ರೀತಿಯಿಂದ ಅಂಗೀಕಾರ ಮಾಡ್ಕೋಬೇಕು. ದೇವರು ಸಂತೋಷ ಪಡೋದು ಯಾವ್ದು? ರಾತ್ರಿ ಕೂಡ ನಾನು ನಿಮ್ಗೆ ತಿಳಿಸಿದೆ ಬೈಬಲ್ ಸ್ಟಡಿಯಲ್ಲಿ, ಬುಧವಾರ ಮತ್ತು ಶನಿವಾರ 2 ದಿವಸ ನಾವು ಅದ್ರ ಬಗ್ಗೆ ಧ್ಯಾನ ಮಾಡಿದ್ವಿ. ದೇವರು ನಿನ್ನ ಸಂಗಡ ಇದ್ರೆ ನಿನ್ನ ಮುಖಾಂತರ ಅದ್ಭುತಗಳಾಗ್ತವೆ ಅಲ್ವಾ? ಮಾರ್ಕ್ ನಂಬರ್ ಸುವಾರ್ತೆ 16:20 ನಾವು ಓದ್ವಿ, ಧ್ಯಾನ ಮಾಡಿದ್ವಿ. ಅನೇಕ ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಗಳು ನಡೀತವೆ ಅಂತೇಳಿ. ಯಾರ್ಯಾರು ಸುವಾರ್ತೆಗೆ ಹೋಗ್ತಾರೋ ಅವ್ರ ಜೊತೆಯಲ್ಲಿ ದೇವರು ಕೆಲಸ ಮಾಡ್ತಾರೆ. ಆಮೆನ್. ಕೆಲಸ ಮಾಡುತ್ತಾ ದೇವರು ಕರ್ತನು ಅವರ ಕೂಡ ಕೆಲಸ ಮಾಡುತ್ತಾ ಸೂಚಕ ಕಾರ್ಯಗಳಿಂದ ಸುವಾರ್ತೆಯ ವಾಕ್ಯವನ್ನು ಬಲಪಡಿಸುತ್ತಾ ಇದ್ದಾರೆ. ಸುವಾರ್ತೆ ಕಾರ್ಯಗಳನ್ನು ಬಲಪಡಿಸ್ತಾ ಇರ್ತಾರೆ. ಆಮೆನ್ ಹಲ್ಲೆಲೂಯಾ. ಒಂದು ವೇಳೆ ದೇವರ ಆತ್ಮದಿಂದ ನೀನು ನಡೆಸಲ್ಪಟ್ಟವಾಗ, ಒಂದು ಕುಟುಂಬಕ್ಕೆ ಹೋಗಿ ಪ್ರಾರ್ಥನೆ ಮಾಡುವಾಗ, ವಾಕ್ಯ ಕೇಳುವಾಗ ನೀನು ತಿಳಿದಿರುವ ವಾಕ್ಯ ಅಂತಲ್ಲ, ಅಲ್ಲಿ ಅವ್ರಿಗೆ ಏನು ಸಮಸ್ಯೆ ಇದೆಯೋ ಅದನ್ನು ಗುರುತಿಸಿ ವಾಕ್ಯವನ್ನು ಮಾತಾಡಕ್ಕೆ ಪ್ರಯತ್ನ ಪಡ್ತಾರೆ ಪವಿತ್ರ ಪರಿಶುದ್ಧಾತ್ಮ. ಒಂದು ಮನೆಗೆ ಹೋದಾಗ ನನಗೆ ಗೊತ್ತಿರೋದು ಮಾತಾಡೋದಲ್ಲ, ನನಗೆ 100 ಗೊತ್ತಿರ್ಬೋದು, ಅದೆಲ್ಲ ಅವ್ರಿಗೆ ಸಮಸ್ಯೆ, ಆ ಸಮಸ್ಯೆ ಪರಿಹಾರ ಆಗಲ್ಲ. ಸಮಸ್ಯೆ ಪರಿಹಾರ ಆಗೋದು ಯಾವಾಗ ಅಂದ್ರೆ ದೇವರ ಆತ್ಮನ ಅಲ್ಲಿ ಜಾಗದಲ್ಲಿ ಇದ್ದಾಗ, ಆ ಮನೆಗೆ ಹೋದಾಗ, ಆ ಗಂಡ ಹೆಂಡತಿ ಮಧ್ಯದಲ್ಲಿ ಏನು ಸಮಸ್ಯೆ ಇದೆ, ಆ ಕುಟುಂಬದಲ್ಲಿ ಏನು ಸಮಸ್ಯೆ ಇದೆ ಅಂತೇಳಿ ವಾಕ್ಯದ ಮುಖಾಂತರ ಬಗೆಹರಿಸಿ ಬಲಪಡಿಸುವುದೇ ನಿಜವಾದಂತಹ ಆತ್ಮಿಕ ಕಾರ್ಯಗಳು. ಆಮೆನ್ ಆಮೆನ್. ಪ್ರಾರ್ಥನೆ ಮಾಡುವಾಗ ಬಿಡುಗಡೆ ಆಗಿರ್ತದೆ, ಅದ್ಭುತಗಳಾಗ್ತವೆ. ಹಲ್ಲೆಲೂಯಾ. ಎಷ್ಟೋ ಜನ ಸತ್ತವರು ಬದುಕಿದ್ದಾರೆ ಪ್ರಾರ್ಥನೆ ಮಾಡುವಾಗ, ಕಣ್ಣುಗಳು ಬಂದಿದ್ದಾವೆ. ಆಮೆನ್. ತ್ಯಾಗಗಳು ಬಿಡುಗಡೆ ಆಗಿದ್ದಾವೆ. ಹಲ್ಲೆಲೂಯಾ ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಲಾಸ್ಟ್ ಸ್ಟೇಜ್ ಅಲ್ಲಿ ಇದ್ದಂತಹ, ಮರಣಕ್ಕೆ ಹೋದಂತ ಎಷ್ಟೋ ಜನ ಪ್ರಾರ್ಥನೆ ಮಾಡಿದ್ಮೇಲೆ ಇವತ್ತು ಜೀವಂತವಾಗಿದ್ದಾರೆ. ಕಾರಣ ಏನಷ್ಟೇ, ಸುವಾರ್ತೆಗಾಗಿ ನೀವು ತ್ಯಾಗದಿಂದ ಓಡುವಾಗ ದೇವರು ನಿನ್ನ ಸಂಗಡ ಬರ್ತಾರೆ. ಆ ವಾಕ್ಯ ಓದಿ. ಯಾರೇ ಹೇಳಿ, ಇಲ್ಲಿರೋ ಪ್ರತಿಯೊಬ್ಬರು ಸುವಾರ್ತೆನ ಸಾರಬೇಕು, ಪ್ರತಿಯೊಬ್ಬರು ಒಂದೊಂದು ಆತ್ಮನ ಆದಾಯ ಮಾಡಬೇಕು. ಈ ವರ್ಷದಲ್ಲಿ 100 ಜನಕ್ಕೆ ದೀಕ್ಷಾ ಸ್ಥಾನ ಕೊಡೋದಕ್ಕೆ ನಾವು ಸಿದ್ಧರಾಗಬೇಕು. ಆಮೆನ್ ಆಮೆನ್. ಆ 100 ಜನದಲ್ಲಿ ನಿಮ್ಮೊಬ್ಬರದು ಒಂದು ಆತ್ಮ ಇರಬೇಕು. ಆಮೆನ್. ಎಷ್ಟು ಜನ ಹೇಳ್ತೀರಾ, ಈ 100 ಜನದಲ್ಲಿ ನಂದು ಒಂದು ಆತ್ಮ ಇರ್ಬೇಕು? ಆಗುತ್ತಾ? ಆಗುತ್ತಾ? ಆಗುತ್ತೆ. ಯಾವಾಗ? ಏಸಪ್ಪ ನಿನ್ ಜೊತೆ ಇದ್ದಾಗ. ಯಾವಾಗ ಆಗಲ್ಲ ಅಂದ್ರೆ, ನಿನ್ನ ಆತ್ಮ ಆದಾಯ ಮಾಡಕ್ ಯಾವಾಗಲ್ಲ ಅಂದ್ರೆ ನಿನ್ ಜೊತೆ ದೇವಸಪ್ಪ ಇಲ್ಲ ಅಂದಾಗ ನಿನ್ ಕೈಯಲ್ಲಿ ಆಗಲ್ಲ. ಆದ್ರೆ ಏಸಪ್ಪ ವಾಗ್ದಾನ ಮಾಡಿದ್ದಾನೆ ಏನಂತೇಳಿ, ಇದನ್ನಾಗಿ ಅವರು ಹೊರಟು ಹೋಗಿ ಎಲ್ಲೆಲ್ಲಿಯೂ ಸುವಾರ್ತೆಯನ್ನು ಸಾರಿದರು. ಫಸ್ಟ್ 16:20. ಯೇಸು ಸ್ವಾಮಿ ಅವರು ಕೂಡ ಮಾತಾಡಿದ ಮೇಲೆ ಆಕಾಶಕ್ಕೆ ಒಯ್ಯಲ್ಪಟ್ಟು ದೇವರ ಬಲಗಳಲ್ಲಿ ಆಸನಾರೂಢನಾದನು. ಇದನ್ನಾಗಿ ಅವರು ಹೊರಟು ಹೋಗಿ ಎಲ್ಲೆಲ್ಲಿಯೂ ಸುವಾರ್ತೆಯನ್ನು ಸಾರಿದರು ಮತ್ತು ಕರ್ತನು ಅವರು ಕೂಡ ಕೆಲಸ ಮಾಡುತ್ತಾ, ಇಂಪಾರ್ಟೆಂಟ್ ಅಂಡರ್ಲೈನ್ ಮಾಡ್ಕೊಳ್ಳಿ, ಕರ್ತನು ಅವರು ಕೂಡ ಕೆಲಸ ಮಾಡುತ್ತಾ ಸೂಚಕ ಕಾರ್ಯಗಳನ್ನ ಸುವಾರ್ತೆ ವಾಕ್ಯವನ್ನು ಬಲಪಡಿಸುತ್ತಾ ಇದ್ದನು. ಆಮೆನ್. ಎಷ್ಟು ಜನಕ್ಕೆ ಏಸಪ್ಪ ನಿಮ್ಮ ಸಂಗಡ ಇರಬೇಕು ಅಂತ ಇಷ್ಟ ಇದೆ? ನಿಮ್ ಮುಖಾಂತರ ಅದ್ಭುತ ಮಾಡಬೇಕು. ಇಲ್ಲಿರುವಂತ ಪ್ರತಿಯೊಬ್ಬರು ನೋಡ್ರಿ, ನಾನು ಆ ವರವನ್ನು ನಾನು ಒಬ್ಬನೇ ಇಟ್ಕೊಳ್ತಾ ಇಲ್ಲ. ನಾನು ಪ್ರಾರ್ಥನೆ ಮಾಡಿದಾಗ ಅನೇಕ ಜನಕ್ಕೆ ಬಿಡುಗಡೆ ಆಗಿದೆ, ನೀವು ಸಾಕ್ಷಿ ಕೇಳಿದ್ದೀರಾ. ಆದ್ರೆ ನಾನು ಮಾತ್ರ ಇಲ್ಲ, ಇಲ್ಲಿರೋ ಸಭೆಯಲ್ಲಿರುವಂತ ಪ್ರತಿಯೊಬ್ಬರು ಸಹ ಆತ್ಮಗಳ ಆದಾಯ ಮಾಡಬೇಕು. ಆತ್ಮಗಳ ಆದಾಯ ಮಾಡೋದು ದೇವರೇ ಆಗಿದ್ದಾನೆ, ಅದ್ಭುತ ಮಾಡೋದು ದೇವರೇ ಆಗಿದ್ದಾನೆ.
ಆಮೆನ್ ಆಮೆನ್. ಆದರೆ ಒಂದೇ, ನಿಮ್ಮ ಸಾಕ್ಷಿಯನ್ನ ಇನ್ನೊಬ್ಬರಿಗೆ ತಿಳಿಸಿ. ಯೇಸು ಕ್ರಿಸ್ತನ ಕುರಿತಾಗಿ ಹೇಳುವಾಗ ದೇವರು ನಿಮ್ಮ ಬಲಗಡೆಯಲ್ಲಿ ನಿಂತಿರ್ತಾನೆ. ನೀವು ಯಾವ ಸ್ಥಾನದಲ್ಲಿ ಇದ್ದರೂ, ಎಂತ ಪರಿಸ್ಥಿತಿಯಲ್ಲಿ ಇದ್ರೂ ಸಹ ಇನ್ನೊಬ್ಬರಿಗೆ ಸಾಕ್ಷಿ ಹೇಳುವಾಗ, ಇನ್ನೊಬ್ಬರಿಗೆ ಸುವಾರ್ತೆ ಹೇಳುವಾಗ ಯಾರು ಬಂದಿರ್ತಾರಲ್ಲಿ? ಯಾರು ಬಂದಿರ್ತಾರೆ? ಏಸಪ್ಪ ಆಗಾದ ಕಾರ್ಯಗಳು ಆಗುವ ಹಾಗೆ ಮಾಡ್ತಾರೆ. ಆ ಸಹೋದರಿ ಸಾಕ್ಷಿ ಹೇಳಿದ್ರೆ ವೇಣುಪ್ರಸಾದ್ ಸರ್, ದೇವರು ಮಾತಾಡ್ತಿದ್ದಾನೆ, ಆತ್ಮಗಳ ಆದಾಯ ಕರೆಕ್ಟ್. ಆಮೇಲೆ ಸೇವೆಗಂತ ಕರೆಯಲ್ಪಟ್ಟಂದ್ರೆ ಅದ್ರ ಕಡೆನೆ ಗಮನ ಇರ್ತದೆ. ಲೋಕಕ್ಕೆ ಸಂಬಂಧಪಟ್ಟದ್ದು ಲೋಕದ ಕಡೆನೆ ಓಡ್ತಾ ಇರ್ತದೆ, ಅಷ್ಟೇ ವ್ಯತ್ಯಾಸ. ಪರಲೋಕ ಕಡೆಗೆ ಸಂಬಂಧಪಟ್ಟಂತಹ ಆತ್ಮಗಳ ಆದಾಯ ಮಾಡಬೇಕು ಅಂತ ದೇವರು ನಮ್ಮನ್ನು ಕರೆದಾಗ ಯಾವ ಕೆಲ್ಸಕ್ಕೆ ಹೋಗ್ತಾರೆ? ಈಗ ಡ್ರೈವರು ಬೆಳಗ್ಗೆ ತಕ್ಷಣ ಏನ್ ಕೆಲ್ಸಕ್ಕೆ ಹೋಗ್ತಾನೆ? ಡ್ರೈವಿಂಗ್ ಕೆಲ್ಸಕ್ಕೆ ಹೋಗ್ತಾನೆ. ಕಂಡಕ್ಟರು, ರೈತನ ಏನ್ ಕೆಲ್ಸಕ್ಕೆ ಹೋಗ್ತಾನೆ? ಹಸುಗಳು ಮೇಯಿಸೋರು, ಹಸುಗಳು ಮೇಯಿಸೋನು ಗಾಡಿ ಓಡಿಸಕ್ಕಾಗುತ್ತಾ? ಬಸ್ ಓಡಿಸ್ತಾನ? ಇಲ್ಲ. ಬಸ್ ಓಡಿಸ್ತಾನ? ಹಸುಗಳು ಮೇಯಿಸ್ತಾನ? ಇಲ್ಲ. ದೇವರು ಯಾರಿಗೆ ಕರೆದವ್ರು ಅದ್ರ ಪ್ರಕಾರ ಓಡಬೇಕು. ನೀನು ಡಿಸೈಡ್ ಮಾಡಿರ್ತೀಯ, ನಾನು ಹಸುಗಳು ಮೇಯಿಸಕ್ಕೆ ರೈಟ್ ಅಂತ. ನಿನ್ನ ಎತ್ಕೊಂಡಾಗ ಯಾವ ಸಿಂಹಾಸನಲ್ಲಿ ಕೂಡ MLA ಕೂತ್ಕೊಂಡ್ರು ಸಹ ನೀನು ಹೋಗಿ ಎಲ್ಲ ಕೂತ್ಕೊಂಡಿರ್ತೀಯ. ಇರಪ್ಪ ನಾನು ಸೈನ್ ಹಾಕ್ತೀನಿ, ಆಮೇಲೆ ಹಸುಗಳು ಮೇಯಿಸ್ಕೊಂಡ್ ಬಂದ್ಬಿಡ್ತೀನಿ ಅಂತ ಹೇಳ್ತೀನಿ ಅಷ್ಟೇ. ಸಾಯಂಕಾಲ ಸ್ವಾಮಿ ನೀನು MLA ಆಗಿದ್ಯಾ, ದಯವಿಟ್ಟು ಸೈನ್ ಹಾಕೊಡು, ಈ ಚಿಕ್ಕ ನೋಡು, ಫೋನ್ ಮಾಡು, ಮಾತಾಡು, ನಂಗೆ ಪರಿಹಾರ ಮಾಡು ಅಂದ್ರೆ ಇರು ಹಾಲು ಕಡಿಮೆ ಬಿಡ್ತೀನಿ. ನಿನ್ನ ಮನಸ್ಸಲ್ಲಿ ಎಲ್ಲಿದೆ? ಹಸುಗಳ ಮೇಯಿಸೋದ್ರಲ್ಲಿ, ಹಾಲು ಕರೆಯೋದ್ರಲ್ಲಿ. ಆಮೇಲೆ ಆಮೇಲೆ ನೀನು ದೇವರ ಸೇವೆ ಕರೆದಲ್ಪಟ್ಟಾಗ ಅಲಂಕಾರಕ್ಕೆ ದೇವರ ಸೇವಕನಲ್ಲ, ಕರ್ತನ ಕರೆದಂತಹ ಮಹಾ ಪದವಿಗೆ ನಾವು ಸಿದ್ಧರಾಗಿರಬೇಕು. ಆ ಮಹಾ ಕೆಲಸಕ್ಕೆ ನಾವು ಸಿದ್ಧರಾಗಿರಬೇಕಾಗಿದೆ. ಹಲ್ಲೆಲೂಯಾ ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಆಮೆನ್. 2 ಕೊರಿಂಥಿಯ 1ನೇ ಅಧ್ಯಾಯ 17ನೇ ವಾಕ್ಯ ಓದಿ. ಇದನ್ನು ಯೋಚಿಸಿದಾಗ ಚಪಲ ಚಿತ್ತನಾಗಿದ್ದೇನೋ, ನಾನು ಯೋಚಿಸುವುದನ್ನು ಕೇವಲ ಮನುಷ್ಯ ಬುದ್ಧಿಯಿಂದ. ನಾನು ಯೋಚಿಸೋದು ಯಾವ್ದ್ರಿಂದ? ಮನುಷ್ಯ ಬುದ್ಧಿಯಿಂದ ಯೋಚನೆ ಮಾಡ್ತಾ ಇದ್ದೀನಿ. ಯೋಚಿಸಿ ಹೌದು ಹೌದು ಅಂದ ಮೇಲೆ, ಹೌದು ಹೌದು ಅಂದ ಮೇಲೆ ಅಲ್ಲ ಅಲ್ಲ ಅನ್ನುವವರಾಗಿದ್ದೇನೋ. ಏನು ವಿಚಿತ್ರ ನೋಡ್ರಿ, ಮನುಷ್ಯನ ಬುದ್ಧಿ ಹೆಂಗಂದ್ರೆ ಇವತ್ತು ಕರೆಕ್ಟ್ ಕರೆಕ್ಟ್ ಕರೆಕ್ಟ್, ಇವತ್ತು ರೈಟ್ ರೈಟ್ ರೈಟ್, ಸಾಯಂಕಾಲ ಇಲ್ಲ 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 ಇಲ್ಲ, ಬೆಳಿಗ್ಗೆ ಹೌದು, ಸಾಯಂಕಾಲ ಅಲ್ಲ. ಇದೇನ್ ಗೊತ್ತಾಗುತ್ತೆ? ಮನುಷ್ಯನ ಬುದ್ಧಿನ, ಪವಿತ್ರಾತ್ಮ ಬುದ್ಧಿನ? ಮನುಷ್ಯನ ಬುದ್ಧಿ. ಪವಿತ್ರಾತ್ಮನ ಬುದ್ಧಿ ಅಂದ್ರೆ 10 ವರ್ಷದ ಕಡೆ ಮಾತಾಡಿದ್ರೆ ಇವತ್ತು ಪ್ರಾರ್ಥನೆಯಿಂದಲೂ ವಿಜ್ಞಾಪನೆಯಿಂದಲೂ ದೇವರನ್ನೇ ಪ್ರಾರ್ಥಿಸ್ತೀವಿ. ಪವಿತ್ರಾತ್ಮನಿಂದ ಉಂಟಾಗುವಂತ ನಾನು ಮಾತಾಡ್ತಾ ಇದ್ದೆ ಅದ್ರ ಬಗ್ಗೆ. ಪವಿತ್ರಾತ್ಮ ಅದೇ ಇದಕ್ಕಿಂತ ಮುಂಚೆ ಮಾತಾಡೋದು ಶಾರೀರಿಕ ಸಂಬಂಧಪಟ್ಟಿದ್ದು. ಪವಿತ್ರಾತ್ಮನು ನಿಮ್ಮಲ್ಲಿ ಇದ್ದಾಗ ಯಾವಾಗಾದ್ರೂ ಫ್ರೀ ಇದ್ರೂ ಸಹ ಪ್ರೇಯರ್ ಮಾಡ್ತೀರ. ಯಾವಾಗೆಲ್ಲ ಸಮಯ ಸಿಗ್ತದೋ ಸುವಾರ್ತೆ ಹೇಳ್ತೀರ. ಯಾವಾಗೆಲ್ಲ ಸಮಯ ಸಿಗ್ತದೋ ಪ್ರಾರ್ಥನೆಗೆ ಸಂಬಂಧಪಟ್ಟ ದೇವ್ರ ಸಂಬಂಧಪಟ್ಟ ವಿಚಾರಗಳಲ್ಲಿ ಓಡಿ 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 ಹೋಗ್ತಾನೆ ಇರ್ತೀರ. ನಿನಗೆಲ್ಲ ಅನುಕೂಲ ಇದೆ. ನಿಮ್ಮ ಮನೇಲಿ ಏನೂ ಕೆಲಸ ಇಲ್ಲ, ಮನೇಲಿ ಚರ್ಚೆಗೆ ಪ್ರೇಯರ್ ಇದ್ದು ಸಹ ಪ್ರೇಯರಿಗೆ ಬರಲ್ಲ. ಇನ್ನೊಂದು ಸೇವೆಗೆ ಹೋಗ್ಬೇಕಂದ್ರೆ ಸೇವೆಗೆ ಹೋಗಲ್ಲ. ಕಾರಣ ಏನಂದ್ರೆ ನಿಮ್ಮಲ್ಲಿ ಏನಿಲ್ಲ, ಪವಿತ್ರಾತ್ಮನೇ ಇಲ್ಲ. ನೀನು ಬೇಕಾದ್ರೆ ಅಲ್ಲಿ ಅವ್ರ ಹತ್ರ ಇವ್ರ ಹತ್ರ ಕೆಲಸಕ್ಕೆ ಬರದ ಮಾತುಗಳನ್ನು ಮಾತಾಡ್ತೀಯ ಹೊರತು ಚರ್ಚಿಗೆ ಬಂದು ಪ್ರಾರ್ಥನೆ ಮಾಡಬೇಕು, ದೇವರಾಜ್ಯ ಕಟ್ಟಬೇಕು ಅನ್ನೋದು ಮನಸ್ಸಲ್ಲಿ. ಕಾರಣ ಏನಂದ್ರೆ ಪವಿತ್ರಾತ್ಮ ಪ್ರೇರಿತರಾಗಿರೋದಿಲ್ಲ. ನೀವು ಹಂಗಾಗಬಾರ್ದು. ನಮ್ಮ ಆಚಾರಮ್ಮ ಫೋನ್ ಮಾಡ್ತಾ ಇರ್ತಾರೆ, ಅಜ್ಜಿ ಫೋನ್ ಮಾಡ್ತಾರೆ, ಫಸ್ಟಪ್ಪ ಊಟ ಮಾಡಿದ್ರ? ಎಲ್ಲ ಮಾಡಿದ್ರಮ್ಮ. ಓಕೆ, ನಾನು ಮಾಡಿದೆ, ಇನ್ನೇನು ಹೋಗ್ತೀನಿ, ಹೋಗಿ ಕುತ್ಕೊಂಡು ಪ್ರೇಯರ್ ಮಾಡ್ತೀನಿ. ಎಷ್ಟು ಖುಷಿ ಆಗುತ್ತೆ ನನಗೆ. 10-10:30 ಪ್ರೇಯರ್ ಕುತ್ಕೊಂಡು. ನನಗೇನ್ ಕೆಲಸ ಎಲ್ಲ ಮುಗೀತು, ಅಡಿಗೆ ಆಯ್ತು, ಊಟ ಮಾಡಿದೆ. ಅಲ್ಲಿ ಇಲ್ಲಿ ಕುತ್ಕೊಂಡು ಮಾತಾಡೋದಕ್ಕಿಂತ ನನ್ನಮ್ಮ ಹಂಗೆ ಮಾಡ್ಬೇಕು ಅದನ್ನೇ ಹೇಳ್ತಾರೆ. ಎಂತಿ ಮಕ್ಕ ಅಲ್ಲಿ ಇಲ್ಲಿ ಕುತ್ಕೊಳ್ಳೋ ಬದಲು ಏನ್ ಮಾಡ್ಬೇಕು? ಪ್ರಾರ್ಥನೆ ಮಾಡ್ಬೇಕು. ಅಜ್ಜಿ ಫೋನ್ ಮಾಡಿರ್ತಾರೆ, ನಾನು ಪ್ರಾರ್ಥನೆ ಮಾಡ್ತೀನಿ, ನಾನು ಪ್ರೇಯರ್ ಮಾಡಿ ಟೈಮ್ ಆಯ್ತು. ಆಮೆನ್ ಆಮೆನ್ ಹಲ್ಲೆಲೂಯಾ. ಕಾರಣ ಯಾರಿಗೆ ಈ ಸ್ವಭಾವ ಬರುತ್ತಂದ್ರೆ ಪವಿತ್ರಾತ್ಮನು ಯಾರಲ್ಲಿ ಇರ್ತಾರೋ ಅವರೆಲ್ಲರೂ ಪ್ರಾರ್ಥನೆಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡ್ತಾರೆ, ಸೇವೆಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡ್ತಾರೆ. ಕುತ್ಕೊಳ್ಳಕ್ಕೆ ನಿಂತ್ಕೊಳ್ಳಕ್ ಸಾಧ್ಯವೇ ಇರಲ್ಲ, ವೇಸ್ಟ್ ಮಾಡಕ್ ಆಗೋದೇ ಇಲ್ಲ. ಪವಿತ್ರಾತ್ಮ ಎದ್ದೇಳು ಎದ್ದೇಳು ಬೇಗ
ಎದ್ದು ಪ್ರಾರ್ಥನೆ ಮಾಡು ಅಂತ ಹೇಳ್ತಾರೆ. ಆಮೇಲೆ ಕೆಲವರು ಪಾಪ ಪವಿತ್ರ ಆತ್ಮ ಬರ್ತಾನೆ ಇಲ್ವೋ 2 ಗಂಟೆಗೆ ಫೋನ್ ಮಾಡಿ ಹೇಳ್ತಾರೆ, ಎದ್ದೊಳ್ಳಿ ಅಂತ. ನಿನಗೆ ನಿದ್ದೆ ಬಂದಿಲ್ಲ ಅಂದ್ರೆ ಇನ್ನೊಬ್ರು ನಿಲ್ಲಿಸ್ಬೇಡ್ರಿ. ದಯವಿಟ್ಟು ಫೋನ್ ನಲ್ಲಿ ಪ್ರೇಯರ್ ಮಾಡೋರು 4 ಗಂಟೆವರೆಗೂ ಯಾರು ಫೋನ್ ಯಾರು ಮಾಡಬೇಡ್ರಿ. ನೀವು ಪರ್ಸನಲ್ ಪ್ರೇಯರ್ ಮಾಡ್ಕೊಳ್ರಿ. ಫೋನ್ ಮಾಡ್ಬೇಕಾದ್ರೆ ಬೇರೆಯವ್ರಿಗೆ 4 ಗಂಟೆ ಮೇಲೆ ಅವಾಗ ತಾನು 1-1:15 ಮಲ್ಕೊಂಡಿರ್ತಾರೆ. 2:15 ಮತ್ತೆ ಎದ್ದು ಬಿಟ್ರೆ ಹೆಚ್ಚು ಕಮ್ಮಿ ಆಗಲ್ವಾ? ಆರೋಗ್ಯ ಕೆಟ್ಟ ಹೋಗ್ತದೆ. 4 ಗಂಟೆ ಮೇಲೆ ಫೋನ್ಗಳು ಮಾಡ್ರಿ. ಆಮೇನ್ ಆಮೇನ್ ಹಲ್ಲೆಲೂಯಾ ಹಲ್ಲೆಲೂಯಾ. ಇಲ್ಲಿ ವಾಕ್ಯ ಹೇಳ್ತಾರೆ ಎಫೆಸ ಪತ್ರಿಕೆಯಲ್ಲಿ, ಪವಿತ್ರಾತ್ಮನು ಪ್ರೇರಿತರಾಗಿ ಎಲ್ಲ ಸಮಯಗಳಲ್ಲಿ ಸಕಲ ವಿಧವಾದ ಪ್ರಾರ್ಥನೆಯಿಂದಲೂ ವಿಜ್ಞಾಪನೆಯಿಂದಲೂ ದೇವರನ್ನ ಪ್ರಾರ್ಥಿಸಬೇಕು. ಎಲ್ಲ ಸಮಯದಲ್ಲಿ ಅವಕಾಶ ಸಿಕ್ಕಿದಾಗ ಎಲ್ಲವೂ ಸಹ ಏನ್ ಮಾಡ್ಬೇಕು? ಪ್ರಾರ್ಥಿಸಬೇಕು. ಆಮೇನ್. ಇದು ಯಾರ ಕಾರ್ಯ? ಪವಿತ್ರಾತ್ಮ ಕಾರ್ಯ. ಆಮೇನ್. 2 ತಿಮೋಥಿ 2:13 ಓದಿ. ನಾವು ಅಪನಂಬಿಕಸ್ಥರಾಗಿದ್ದರು. 2 ತೆಸಲೋನಿಕ 2:13. ಕರ್ತನಿಗೆ ಪ್ರಿಯರಾಗಿರುವ ಸಹೋದರರೇ, ನೀವು ಪವಿತ್ರಾತ್ಮನಿಂದ ಶುದ್ಧೀಕರಿಸಲ್ಪಟ್ಟವರಾಗಿ ಸತ್ಯದ ಮೇಲೆ ನಂಬಿಕೆ ಇಟ್ಟು ರಕ್ಷಣೆಯನ್ನು ಪಡೆಯುವುದಕ್ಕಾಗಿ ದೇವರು ನಿಮ್ಮನ್ನು ಆದಿಯಿಂದ ಆರಿಸಿಕೊಂಡಿದ್ರಿಂದ ನಾವು ನಿಮ್ಮ ವಿಷಯದಲ್ಲಿ ಯಾವಾಗಲೂ ದೇವರಿಗೆ ಸ್ತುತಿ ಮಾಡುವುದಕ್ಕೆ ಬದ್ಧರಾಗಿದ್ದೇವೆ. ಹಲ್ಲೆಲೂಯಾ ಹಲ್ಲೆಲೂಯಾ ಪ್ರೈಸ್ ದಿ ಲಾರ್ಡ್. ದೇವರ ಸ್ತೋತ್ರ. ಯಾರ್ಯಾರು ಸತ್ಯದ ಮೇಲೆ ನಂಬಿಕೆ ಇಟ್ಟಿರ್ತಾರೋ, ಪವಿತ್ರಾತ್ಮ ಅನುಸಲ್ಪಟ್ಟಿರ್ತಾರೋ, ಅವರು ಆದಿಯಿಂದಲೂ ಅವರನ್ನು ಆರಿಸಿಕೊಂಡು ದೇವರಿಗೆ ಯಾವಾಗ್ಲೂ ಕೃತಜ್ಞ ಸ್ತುತಿ ಮಾಡೋದಕ್ಕೆ ಅವರನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ನೀವು ಮನೆಯಲ್ಲಿದ್ದಾಗ್ಲೂ, ಸಭೆಯಲ್ಲಿದ್ದಾಗ್ಲೂ, ಕೆಲಸದಲ್ಲಿದ್ದಾಗ್ಲೂ ಸ್ತೋತ್ರ ಮಾಡ್ತಾನೇ ಇರಿ. ದೇವರೇ ನನ್ನನ್ನು ರಕ್ಷಿಸೋದಕ್ಕಾಗಿ ಸ್ತೋತ್ರ ಅಂತ ಹೇಳ್ರಿ. ಹೇಳಿ ಜೋರಾಗಿ. ಆಮೆನ್ ಹಲ್ಲೆಲೂಯಾ. ಪವಿತ್ರಾತ್ಮ ಡೈರೆಕ್ಷನ್ ಅಲ್ಲಿ ನಾವು ಹೋಗ್ಬೇಕಾಗಿದೆ. ಯೆರೆಮೀಯ ಗ್ರಂಥ 12:13 ಓದ್ರಿ ಬೇಗ. 2-3 ವಾಕ್ಯ ಮುಗಿಸ್ತಾನೆ. 2:13. ಗೋಧಿಯನ್ನು ಬಿತ್ತಿದ್ದೇನು? ಗೋಧಿ ಬಂದಿದ್ದೇನು? ಕಳೆ, ಮುಳ್ಳು. ಹಲ್ಲೆಲೂಯಾ. ಹಾಕಿದ್ದು ಬೆಳೆ ಗೋಧಿ, ಹಾಕಿದ್ದು ರಾಗಿ, ಬಂದಿದ್ದು ಕಳೆ. ಅದೇ ಬರೀ ಮುಳ್ಳುಗಳು. ಅದರಲ್ಲಿ ಪಲ್ಯರ್ಕಾಯಿ ಮುಳ್ಳುಗಳು ಹುಟ್ಟಿದ್ರೆ ಹೆಂಗಿರ್ತವೆ? ಕಾಯಿ ಮುಳ್ಳುಗಳಿಕ್ಕಿಂತ ಹೆಂಗಿರ್ತವೆ? ಅವ್ರ ಪಾಪ ರೈತ ಬೈತಾರೆ, ಎಲ್ಲ ಬಂತಪ್ಪ, ನಾನು ಚೆಲ್ಲಿದ್ದು ಬೇರೆ, ಬಂದಿದ್ದು ಹಲ್ಲೆಲೂಯಾ ಹಲ್ಲೆಲೂಯಾ. ನೀವು ಒಳ್ಳೇದು ಮಾಡಿದ್ರು ನಿನ್ನ ಮನಸ್ಸು ಒಳ್ಳೇದೇ ಅನಿಸುತ್ತೆ. ಆದ್ರೆ ಆ ಫಸಲು ನೋಡಿದಾಗ ನಿನ್ಗೆ ಗೊತ್ತಾಗುತ್ತೆ ನಿನ್ನ ಕೈಯಿಂದ ಬಂದಂತದ್ದು ಅದು ಕೆಟ್ಟದಾಗಿದೆ ಅಂತೇಳಿ. ಹಲ್ಲೆಲೂಯಾ ಹಲ್ಲೆಲೂಯಾ. ಯೆಶಾಯನ ಗ್ರಂಥ 17ನೇ ಅಧ್ಯಾಯ 10. ಯಾಕೆಂದರೆ ನೀನು ನಿನ್ನ ರಕ್ಷಕನಾದ ದೇವರನ್ನು ಮರೆತು ಬಿಟ್ಟು ನಿನ್ನ ರಕ್ಷಕನಾದ ದೇವರನ್ನು ಮರೆತು ಬಿಟ್ಟು ನಿನ್ನ ಆಶ್ರಯ ಗಿರಿಯನ್ನು ಸ್ಮರಿಸಲಿಲ್ಲ. ಹಲ್ಲೆಲೂಯಾ. ನಾವು ಯಾವಾಗ್ಲೂ ಸ್ತೋತ್ರ ಮಾಡುವರಾಗಿರ್ಬೇಕು, ಪ್ರಾರ್ಥನೆಯಲ್ಲಿ ಕೃತಜ್ಞತೆ ಉಳ್ಳವರಾಗಿರ್ಬೇಕು. ಆದ್ರೆ ಇಲ್ಲಿ ಅನೇಕ ಜನ ಕೃತಜ್ಞತೆ ಇಲ್ಲದವರಾಗಿದ್ದಾರೆ. ಯೆಶಾಯ ಹೇಳ್ತಾ ನೋಡ್ರಿ 17ನೇ ವಾಕ್ಯದಲ್ಲಿ, ನೀನು ನಿನ್ನ ರಕ್ಷಕನಾದ ದೇವರನ್ನ ಮರೆತು ಬಿಟ್ಟು ನಿನ್ನ ಆಶ್ರಯ ಗಿರಿಯನ್ನು ಸ್ಮರಿಸಲಿಲ್ಲ. ಸ್ಮರಿಸಲಿಲ್ಲ. ಹೀಗಿರಲು ನೀನು ಇಷ್ಟವಾದ ಗಿಡಗಳನ್ನು ನೆಟ್ಟು ನಿನ್ನ ದೇಶದಲ್ಲಿ ದೇಶಾಂತರದ ಸಸ್ಯಗಳನ್ನು ಹಾಕಿದ್ದಿ. ಬೀಜವನ್ನು ನೆಟ್ಟ ದಿವಸದಲ್ಲಿಯೇ ಬೇಲಿ ಕಟ್ಟಿ ಮಾರನೆಯ ಬೆಳೆಗೆ ಮೊಳೆಯುವಂತೆ ಮಾಡಿದ್ದಿ. ಆದರೆ ಬೆಳೆಯನ್ನು ಕುಪ್ಪೆಯಾಗಿ ಕೂಡಿಸುವ ದಿನವು ವ್ಯಾಧಿಯ ಮತ್ತು ವಿಪರೀತ ವ್ಯಥೆಯ ದಿವಸವೇ. ಹಲ್ಲೆಲೂಯಾ. ಎಷ್ಟು ಭಯಂಕರವಾದಂತಹ ಒಂದು ಕಾರ್ಯ ನೋಡ್ರಿ. ಕಷ್ಟಪಟ್ಟು ಬೆಳೆ ಮಾಡಿ ಸಂಪಾದನೆ ಮಾಡಿದಾಗ ಬಂದಿದ್ ಮಾತ್ರ ಏನಂದ್ರೆ ಇನ್ನು ವ್ಯಾಧಿ, ವಿಪರೀತವಾದ ವ್ಯಥೆ ತುಂಬಿರುವಂತ ದಿವಸವಾಗಿರ್ತದೆ.
ನಾವು ಬಿಟ್ಟು ಮಾಡಿದ್ದೆಲ್ಲ ಒಳ್ಳೆ ಬೆಳೆನೆ, ಬಂದಿದ್ದು ಹಳೆ ಆಗಿದೆಯಲ್ಲ ಅಂತೇಳಿ ನೋವು ಪಡುವಂತಾಗಿರ್ತದೆ. ಗಮನಿಸಿ, ಕಾರಣ ಏನು? ಕೃತಜ್ಞತೆ ಇಲ್ಲದಂತಹ ಹೃದಯಗಳು. ತಮಿಳುನಾಡಲ್ಲಿ ಅಣ್ಣ ತಮ್ಮಂದ್ರು ಮರಳು ವ್ಯಾಪಾರ ಮಾಡ್ತಾರೆ. ಏನ್ ಮಾಡ್ತಾ ಇದ್ರು? ಅಲ್ಲಿ ಗಮನಿಸ್ರಿ, ಮರಳು ವ್ಯಾಪಾರ ಮಾಡ್ತಾ ಇದ್ರೆ ಅದು ಇದ್ದಕ್ಕಿದ್ದಾಗ ಒಳ್ಳೆ ಬಿಸ್ನೆಸ್ ನಡೀತಾರೆ, ಸೂಪರ್ ಬಿಸ್ನೆಸ್. ಅವರಿಬ್ರು ಅಣ್ಣ ತಮ್ಮರಿಬ್ರು ಸೇರಿ ಅದನ್ನ ಮಾಡಿ ಒಳ್ಳೊಳ್ಳೆ ಲಾಭ ಬರ್ತಾ ಇದೆ. ಸ್ವಲ್ಪ ದಿವಸದಲ್ಲೇ ದೊಡ್ಡ ಜಾಸ್ತಿ ಹಣ ಬಂದ್ಬಿಡ್ತು. ಅಣ್ಣನಾದ ಒಂದು ತಮ್ಮನಿಗೆ ಹೇಳ್ದಾನೆ, ನಾವು ಚರ್ಚಿಗೆ ಹೋಗ್ತದೆ, ದೇವ್ರಿಗೆ ಕಾಣಿಕೆ ಕೊಟ್ಬಿಡೋಣ. ತಮ್ಮನಾದವನು ಏನನ್ನು ಗೊತ್ತಾ? ನನ್ನ ಕಾಣಿಕೆ, ನನ್ನ ಹಣ, ನನ್ನ ಇಷ್ಟ, ನೀನ್ ಯಾರು ಕೊಡೋ ಅಂತ ಹೇಳಕ್ಕೆ, ನಿನ್ನ ಭಾಗದಲ್ಲಿ ನೀನು ಕೊಟ್ಕೋ, ನನಗೆ ಹೇಳಕ್ ಬರ್ಬೇಡ. ದುಡ್ಡು ಜಾಸ್ತಿ ಬಂದ ಮೇಲೆ, ಬರಕ್ಕಿಂತ ಮುಂಚೆ ದೇವ್ರೆ ಹಂಗೆ ಹಿಂಗೆ ಅಂದ್ರು. ಆ ಬಂದ ಮೇಲೆ ಆಸೆ ಕೊಡ ಆಸೆ ಬಿಟ್ಬಿಡುತ್ತೆ. ಹಲ್ಲೆಲೂಯಾ. ಅವ್ರಣ್ಣ ಬೇಜಾರ್ ಮಾಡ್ಕೊಂಡು ಹೋಗ್ಬಿಟ್ಟ. ಸರಿ ಬಿಡಪ್ಪ ಅಂತ. ಕೆಲವೇ ದಿವಸಗಳಲ್ಲಿ ಯಾವಾಗ ಹಣ ಬಂದು ಆತರ ನಿಂತೋಯ್ತೋ, ಸರ್ಕಾರ ಬ್ಯಾನ್ ಮಾಡ್ಬಿಡ್ತು ತಮಿಳುನಾಡಲ್ಲಿ, ಮರಳು ಮಾರಾಟ ಮಾಡಬಾರ್ದು. ಸ್ವಲ್ಪ ಚಿಗುರಿದಷ್ಟೇ. ಅವಣ್ಣ ಬಂದು ಹೇಳ್ದ, ಏಯ್ ದೇವ್ರ ಹಣ ದೇವ್ರಿಗೆ ಕೊಡಪ್ಪ, ಅದು ಇಟ್ಕೋಬೇಡ ಅಂತ ಹೇಳಿದಷ್ಟೇ. ಅದ್ ಹೇಳಿದೇನು? ನನ್ನ ಹಣ ನನ್ನ ಕಾಣಿಕೆ ನಾನು ಕೊಡ್ತೀನೋ ಬಿಡ್ತೀನೋ, ನೀನ್ ಯಾರು ಕೇಳೋದ್ ಹೋಗು ಅಂತ ಹೇಳ್ದ. ಆಯ್ತು ಬಿಡಪ್ಪ ಅಂತ ಹೋದ. ಅದು ಕೆಲವೇ ಅದೇ ವಾರದಲ್ಲಿ, ಒಂದೇ ವಾರಕ್ಕೇನೆ, ಜಾಸ್ತಿ ಸಲ ಇಲ್ಲ, ಒಂದೇ ವಾರ ಫುಲ್ ಬಿಸ್ನೆಸ್ ಮಾಡ್ದ. ಅವನ್ ಕೊಂಬುಗಳು ಬೆಳೆದು ಬಿಟ್ಟು ದುಡ್ಡು ಬಂದ್ಬಿಡ್ತು ಅಂತೇಳಿ ಒಂದೇ ವಾರದಲ್ಲಿ ಢಮಾರ್ ಬಿದ್ದ. ಏನು ಇಲ್ದಾರ ನೋಡ್ಲಿ ಕಾಣಿಸ ಸಾಕು, ಸಿಸಿ ಅರೆಸ್ಟ್ ಮಾಡೋ ಮಟ್ಟಕ್ಕಾಗಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವಾಗಲೂ ಅಷ್ಟೇ ಕೃತಜ್ಞತೆ ಉಳ್ಳವರಾಗಿರ್ಬೇಕು. ಆಮೇನ್, ಆಮೇನ್. ಜ್ಞಾನത്തിൽ 22 8ನೇ ವಾಕ್ಯ ಓದಿ. ಕೆಟ್ಟತನವನ್ನು ಬಿತ್ತುವವನು ಕೇಡನ್ನೇ ಕೊಯ್ಯುವನು. ಕೇಡನ್ನೇ ಕೊಯ್ತಾನೆ. ಕೆಟ್ಟತನ ಬಿತ್ತುವನು ಕೇಡನ್ನೇ ಕೊಯ್ಯುವನು. ಎಮ್ಮೆಯಿಂದ ಹಿಡಿದ ದಂಡವು ಅವನ ಕೈಯಿಂದ ಬಿದ್ದು ಹೋಗುವುದು. ದೇವಕ್ಕೆ ಸ್ಪಷ್ಟವಾಗಿ ಹೇಳುತ್ತೆ, ಕೆಟ್ಟತನ ಬಿತ್ತುವವನು ಕೇಡನ್ನೇ ಕೊಯ್ಯುವನು. ಆಮೇನ್. ಪಾಪ ಬಿತ್ತುವಂತವರು ಪಾಪದಿಂದ ನಾಶ ಆಗ್ತೀರಾ. ಇವತ್ತು ಚೆನ್ನಾಗಿ ಕಾಣಿಸ್ಕೊಂತ ಇರಬಹುದು, ಆದ್ರೆ ಶರೀರ ಕೊಲ್ಲೋದಕ್ಕೆ ಸ್ಟಾರ್ಟ್ ಮಾಡಿದಾಗ ಗೊತ್ತಾಗುತ್ತೆ, ಬಣ್ಣ ಚೇಂಜ್ ಆಗ್ತದೆ. ಪಾಪ ಮಾಡಿ ಮಾಡಿ ನಿನ್ನ ಶರೀರ ಚರ್ಮ ರೋಗಗಳು ಬಂದು ಹುಳುಗಳು ಬಿದ್ದು ತೇಲಾಡ್ತಾ ಇರ್ಬೇಕಾದ್ರೆ ಜನ ಹೇಳ್ತಾರೆ, ನೋಡಪ್ಪ ಆ ಅಮ್ಮ ಏನು ಪಾಡು ಬಿದ್ದು ವಯಸ್ಸಲ್ಲಿ, ಇವಾಗ ನೋಡಿ ಹಿಂಗೆ ಹುಳುಗಳು ಬಿದ್ದೈತೆ ನೋಡಯ್ಯ, ಮೈಯೆಲ್ಲ ಹುಳುಗಳು. ನೋಡ ಚರ್ಮಕಾಯಿ ನೋಡಿ ಹೋಯ್ತೆ. ಎಂತ ಪರಿಸ್ಥಿತಿ ಬಂದಿದೆ, ಎಲ್ಲಿ ತೋರಿಸಿದ್ರೆ ಮೇಲೆ ಆಗಿರಂತ ಪರಿಸ್ಥಿತಿ ಆಗ್ಬಿಟ್ಟಿದೆ. ಕಾರಣ ಏನು? ದೇವ್ರ ವಾಕ್ಯವನ್ನು ಕೇಳುವಾಗ, ಆ ಪಾಪವನ್ನು ಗದರಿಸುವಾಗ ಪಶ್ಚಾತ್ತಾಪಟ್ಟು ದೇವ್ರ ಕಡೆ ತಿರ್ಕೊಂಡಿದ್ರೆ ಖಂಡಿತವಾಗ್ಲೂ ಚೆನ್ನಾಗಿ ಆಗ್ಬಿಡ್ತಾ ಇದೆ. ಅವ್ನು ನಿನ್ನ ಪ್ರಿಯತಮ ನೀನ್ ನೋಡ್ಬಿಟ್ಟು ಓಡೋಗ್ಬಿಡ್ತಾನೆ. ಕಾರಣ ಏನು? ಅಲ್ಲ, ನಿನ್ ಶರೀರದಲ್ಲಿ ಆ ಹುಣ್ಣುಗಳಲ್ಲಿ ಹುಳುಗಳು ಬಿದ್ದಿರ್ಬೇಕಾದ್ರೆ ನೀನೇ ನನ್ನ ಪ್ರಾಣ ಅನ್ನೋನಲ್ಲ ಹುಡ್ಕೊಂಡು ಹೋಗ್ತಾನೆ. ಹಲ್ಲೆಲೂಯಾ. ಅದು ಗಂಡಸರಾಗ್ಲಿ ಹೆಂಗಸರಾಗ್ಲಿ ಎರಡು ಒಂದೇ. ಹಲ್ಲೆಲೂಯಾ. ಮೊದಲೇ ಕೊಡ್ತೀವಿ 9ನೇ 11ನೇ ವಾಕ್ಯ. ಲಾಸ್ಟ್ ಒಂದು ವಾಕ್ಯ ಓದಿ ಮುಗಿಸೋಣ. ನಾವು ನಿಮಗೋಸ್ಕರ ಆತ್ಮ ಸಂಬಂಧವಾದ ಬೀಜವನ್ನು ಬಿತ್ತಿದ ಮೇಲೆ ನಿಮ್ಮಿಂದ ಶರೀರ ಸಂಬಂಧವಾದ ಪೈರನ್ನು ಕೊಯ್ಯುವುದು ದೊಡ್ಡದು. ಆಮೆನ್. ನಾವು ಆತ್ಮಕ್ಕೆ ಸಂಬಂಧಪಟ್ಟಂತಹ ಬೀಜವನ್ನು ಬಿತ್ತಿದ್ದೇವೆ, ಆತ್ಮಕ್ಕೆ ಸಂಬಂಧಪಟ್ಟಂತಹ ಫಲಗಳೇ ಬರಲಿ. ಆಮೇಲೆ ಹೇಳಿ ಆಮೇನ್. ಹಲ್ಲೆಲೂಯಾ. ಲಾಸ್ಟ್ ಒಂದು ವಾಕ್ಯ, ಕೀರ್ತನೆಗಳು 97 11ನೇ ವಾಕ್ಯ. 11. ನೀತಿವಂತರಿಗೋಸ್ಕರ ಪ್ರಕಾಶವು ಯಥಾರ್ಥ ಹೃದಯ ಉಳ್ಳವರಿಗೆ ಸಂತೋಷವು ಬಿತ್ತಲ್ಪಟ್ಟಿವೆ. ಆಮೇನ್, ಆಮೇನ್. ನೀತಿವಂತರಿಗೋಸ್ಕರ ಪ್ರಕಾಶವು ಯಥಾರ್ಥ ಹೃದಯ ಉಳ್ಳವರಿಗೆ ಸಂತೋಷವು ಬಿತ್ತಲ್ಪಟ್ಟಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀತಿವಂತರಿಗೆ ಕರ್ತನ ಪ್ರಕಾಶವನ್ನು ಬಿತ್ತಲ್ಪಟ್ಟಿದೆ.
ಯಥಾರ್ಥ ಹೃದಯವುಳ್ಳವರಿಗೆ ಸಂತೋಷವನ್ನು ಬಿತ್ತಲ್ಪಟ್ಟಿದೆ. ಇವತ್ತು ನಿಮ್ಮ ಹೃದಯಗಳಲ್ಲಿ ಸಂತೋಷವನ್ನ ಪವಿತ್ರಾತ್ಮನು ಬಿತ್ತಿದ್ದಾನೆ. ಆಮೆನ್, ಆಮೆನ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಾವೇನು ಬಿತ್ತೀವೋ ಜನಗಳು, ನಾವೇನು ಬಿತ್ತೀವೋ ಅದನ್ನ ನೋಡಿ, ಕೈಯಲ್ಲಿ ನೋಡಿ ಹೇಳ್ರಿ, ನಾನು ಏನು ಬಿತ್ತೀನಿ ಅದೇ ಕೊಯ್ತೀನಿ. ಹೇಳಿದ್ರ? ಏನಂತ ಹೇಳಿದ್ರಿ? ನಾನು ಏನು ಬಿತ್ತೀನೋ ಅದನ್ನೇ ಕೊಯ್ತೀನಿ. ಈಗ ಇನ್ನೊಂದ್ಸತಿ ಹೇಳ್ಬೇಕೇನಂತೇಳಿ ಕೈ ಕೊಟ್ಟು ಹೇಳ್ರಿ, ನೀನೇನ್ ಬಿತ್ತೀಯೋ ನೀನು ಅದನ್ನೇ ಕೊಯ್ತೀಯಾ? ಈಗ ನಗ್ತಾ ಹೇಳ್ತಾ ಇದ್ದೀರಾ, ನನಗೂ ಖುಷಿನೇ. ಆಮೇಲೆ ಈಗ ಕೊಯ್ಲು ಸ್ಟಾರ್ಟ್ ಆಗಿದೆ. ಬಿತ್ತದ ಮೇಲೆ ಕೊಯ್ಲೇದಾಗ್ತಾನೆ. ಇವತ್ತು ನೀವು ಏನ್ ಹೇಳಿದ್ದು? ನಾವೇನು ಬಿತ್ತೀರೋ, ಏನ್ ಬಿತ್ತಿದ್ದೀರಂತ ನಿಮ್ಗೆ ಗೊತ್ತಿಲ್ಲವರೆಗೂ. ಒಳ್ಳೇದು ಬಿತ್ತಿದ್ರೆ ಒಳ್ಳೇದು ಕೊಯ್ತೀರ, ಕೆಟ್ಟದ್ ಬಿತ್ತಿದ್ರೆ ಆಮೆನ್, ಆಮೆನ್, ಹಲ್ಲೆಲೂಯಾ. ತಿರಸ್ಕಾರ ದೇವರು ಸಹಿಸೋದಿಲ್ಲ. ತಿರಸ್ಕಾರ ದೇವರು ಸಹಿಸಲ್ಲ. ಲಾಸ್ಟ್ ಟೈಮ್ ಕೂಡ ನಿಮಗೆ ಹೇಳಿದ್ದು, ಹುಡುಗ ಎಕ್ಸಾಮ್ ಬಂದ್ಬಿಡ್ತು, ಫುಲ್ ಪ್ರೇಯರ್. ಯಾಕೆ ಹೇಳ್ತೀನಿ ಅಂದ್ರೆ ಎಕ್ಸಾಮ್ ಬರೆಯಕ್ಕೆ ಹೋಗ್ತಾರೆ. ಅದಕ್ಕೆ ಈ ಹುಡುಗ ಪಾಪ ಎಕ್ಸಾಮ್ ಬಂದಿದ್ರಿಂದ ತುಂಬಾ ಟೆನ್ಷನ್ ಆಗಿ ಚೆನ್ನಾಗಿ ಪ್ರೇಯರ್ ಮಾಡ್ತಾವನೆ. ದೇವ್ರೇ, ವರ್ಷ ಸರಿ ಓದಿಲ್ಲ, ನನ್ನನ್ನು ಹೆಂಗಾದ್ರೂ ಮಾಡಿ ಪಾಸ್ ಮಾಡ್ಬೇಕು, ಪಾಸ್ ಮಾಡೋದಕ್ಕೆ ಬೇಕಂತ ಎಲ್ಲ ಕ್ವಶನ್ ಈಸಿಯಾಗಿ ಕ್ವಶನ್ ಬರ್ಬೇಕು ದೇವ್ರೆ. ಆತರ ಕ್ವಶನ್ ಪೇಪರ್ ಎಲ್ಲ ಚೆನ್ನಾಗಿ ಬರೆದು ಬಿಟ್ರೆ ನಿನಗೆ 1000 ರೂಪಾಯಿ ಕಾಣಿಕೆ ಕೊಡ್ತೀನಿ ದೇವ್ರೆ. ಎಷ್ಟು ಹೇಳಿ ತುಂಬಾ ಭಯ ಭಕ್ತಿಯಿಂದ ಹೋದ, ಪ್ರಾರ್ಥನೆ ಮಾಡ್ಕೊಂಡ, ಓದ್ದ. 2-3 ದಿವಸ ಅದೇ ಕಮಿಟ್ಮೆಂಟ್, ದೇವ್ರೆ 1000 ರೂಪಾಯಿ, ದೇವ್ರೆ ನನಗೆ ಒಳ್ಳೆ ಪ್ರಶ್ನೆ ಪತ್ರಿಕೆಗಳು ಕೊಡಪ್ಪ, ಚೆನ್ನಾಗಿ ಬರೀಬೇಕು. ಹೋದ, ಪ್ರಶ್ನೆ ಪತ್ರಿಕೆ ಬಂತು. ಪತ್ರಿಕೆ ನೋಡಿದ ತಕ್ಷಣ ಅವ್ನಿಗೆ ಖುಷಿ ಆಗ್ಬಿಡ್ತು. ಏನ್ ಖುಷಿ ಅಂದ್ರೆ ಎಲ್ಲ ಕ್ವಶನ್ ಬರ್ತದೆ ನನಗೆ. ಅವ್ನಿಗೊಂದು ಖುಷಿ ಆಗ್ಬಿಡ್ತು. ಏನಂತೇಳಿ, ಎಷ್ಟು ಈಸಿ ಅಂದ್ರೆ ಈ ಕ್ವಶನ್ಗಳು, ಅಪ್ಪ ನೀರ್ ಕುಡ್ದಾಗೆ ಎಲ್ಲ ಬರೆದು ಬಿಡ್ತೀನಿ ನಾನು ಅಪ್ಪ ಅಂತೇಳಿ ಎಲ್ಲ ಬರೆದು ಬಿಟ್ಟ. ಬರೆದು ಬಿಟ್ಟು ಟೈಮ್ ಇತ್ತು, ಇನ್ನೊಂದು ಪೇಪರ್ ತಗೊಂಡ. ಇಷ್ಟು ಈಸಿ ಇತ್ತು, ಕಷ್ಟನೇ ಇರ್ಲಿಲ್ಲ. ಇವ್ ನನ್ ಕಾಣಿಕೆ ಹಾಕ್ಬೇಕಾ? ಇರ್ಲಿ ಬಿಡು, ಎಷ್ಟು ಕೊಡೋಣ ದೇವರಿಗೆ ಅಂತಿದ್ದೆ. ಟೈಮ್ ಇತ್ತಲ್ಲ, 1000 ರೂಪಾಯಿ 800 ಹಾಕೋಣ. ನಾಳೆ ಕಷ್ಟಪಟ್ಟು ಬರ್ತಿದ್ದಲ್ಲ, ಬೇಡ 500 ಏನು ಜಾಸ್ತಿ ಆಯ್ತಲ್ಲ ದೇವರಿಗೆ. 300 200 ಇದು ಜಾಸ್ತಿ ಅನಿಸ್ತದೆ. ಎಲ್ಲ ನಾನೇ ಬರ್ತಿದ್ದೆ ನೋಡಿ, ಎಷ್ಟು ಚೆನ್ನಾಗಿ ಬರ್ತಿದ್ದೀನಿ. ಒಂದು ಪ್ರಶ್ನೆ ಬಿಡ್ತೇನೆ, ಫಸ್ಟ್ ಕ್ಲಾಸ್ ಬರ್ತಿದ್ದೇನೆ. ಓಕೆ ಅಂತೇಳಿ ಎಲ್ಲ ಲೆಕ್ಕ ಆಗುದ. ಟೈಮ್ ಆಯ್ತು. ಲಾಸ್ಟ್ಗೆ 50 ರೂಪಾಯಿ ಬಂತು. ನಾನು ದೊಡ್ಡ ಮನಸ್ಸು ಮಾಡಿ ಚೆನ್ನಾಗಿ, ಯಾಕಂದ್ರೆ ಅಡಿಕೆ ಮಾಡ್ಬಿಟ್ಟಿದ್ದೀನಿ. ಏನ್ ಮಾಡ್ಬಿಟ್ಟಿದ್ದೀನಿ? ಅಡಿಕೆ ಮಾಡ್ಬಿಟ್ಟಿದ್ದೀನಿ. ಕೆಲವರು ಅಡಿಕೆ ಮಾಡ್ತಾರೆ, ವರ್ಷಕ್ಕೆ ಒಂದೇ ಸರಿ 100 ರೂಪಾಯಿ ಕೊಡ್ತಿದ್ದೇವ್ರೆ. ಕಾಣಿಕೆ ಕಾಸೆಲ್ಲ ಕೇಳಬೇಡ. ಹೆಂಗೆ 100 ರೂಪಾಯಿ ಅಂದ್ರೆ 120 ರೂಪಾಯಿ. ಹೆಂಗಂದ್ರೆ ವಾರಕ್ಕೆ 10 ರೂಪಾಯಿ ಆದ್ರೆ ಎಷ್ಟಾಯ್ತೇವ್ರೆ? ನನ್ನ ಅಡಿಕೆ ಅಷ್ಟೇ. ಈ ಹುಡುಗನು ಅಡಿಕೆ ಮಾಡ್ಕೊಂಡ. ಎಷ್ಟಂತ ಫಸ್ಟ್ ಅಡಿಕೆ ಮಾಡಿದ ಎಷ್ಟು? ಇವಾಗ ಎಷ್ಟು ಬಂದ? ಟೈಮ್ ಎಲ್ಲ ಆಯ್ತು. ಎಲ್ರು ಪೇಪರ್ ಕೊಡ್ತಿದ್ರು. ಸರಿ, ಇವನು ಕೊಟ್ಬಿಟ್ಟು ಮನೆಗೆ ಬಂದ. ಮನೆಗೆ ಬಂದ್ಬಿಟ್ಟಿದೆ, ಫುಲ್ ಖುಷಿಯಾಗಿ ಸಕ್ಕತ್ತಾಗಿ ಬರ್ತಪ್ಪ ಅಂತ ಫ್ರೆಂಡ್ಸ್ಗೆಲ್ಲ ಮಾತಾಡಿ ಮನೇಲಿ ಬಂದ್ಬಿಟ್ಟಿದೆ. ಮತ್ತೊಂದ್ ಸರಿ ಇನ್ನೂ 50 ರೂಪಾಯಿ ಕಮ್ಮಿ ಮಾಡ್ಬೇಕು ಅನ್ಕೊಂಡು ಏನೋ ಪ್ಲಾನ್ ಮಾಡ್ಕೊಂಡು, ಕಾಣಿಕೆ ಇಷ್ಟೆಲ್ಲ ಕೊಡ್ಬೇಕು 50 ರೂಪಾಯಿ ಅಂದ್ಬಿಟ್ಟಿದೆ. ಆ ಪೇಪರ್ ಎತ್ಕೊಂಡು ಮತ್ತೆ ತೆಗೆದು ನೋಡಿದ್ರೆ ಆನ್ಸರ್ ಪೇಪರ್ ಅವನ ಕೈಯಲ್ಲಿದೆ. ಅವನು ಲೆಕ್ಕ ಹಾಕಿದ್ನಲ್ಲ ಕಾಣಿಕೆ ಎಷ್ಟು ಕೊಡ್ಬೇಕು ದೇವರಿಗೆ ಅಂತ, ಆ ಪೇಪರ್ ಕೊಟ್ಬಿಟ್ಟಾನೆ. ಆ ಪೇಪರ್ನ ಅಲ್ಲಿ ಕೊಟ್ಬಿಟ್ಟಾನೆ. ಆನ್ಸರ್ ಪೇಪರ್ನ ಇವನ್ ಎತ್ಕ ಬಂದ್ಬಿಟ್ಟಾನೆ. ಸರಿನಾ? ಯಾರು ಹುಷಾರಿಲ್ಲಿ? ಯಾರು ಹುಷಾರು? ದೇವ್ರ ಹತ್ರ ಬಂದು ಆಟ ಆಡಕ್ಕಾಗುತ್ತಾ? ಎಂತ ವಿಚಿತ್ರ ಜನಗಳಿರ್ತಾನೆ. ಅವ್ನು ಫುಲ್ ಖುಷಿಯಾಗಿ ಬಂದ್ಬಿಟ್ಟು ಈಚೆಗೆ ಬಂದು ನೋಡ್ತಾನೆ ಮನೇಲಿ. ಆನ್ಸರ್ ಪೇಪರ್ ಇವ್ರ ಕೈಯಲ್ಲಿದೆ. ಚಿತ್ರ ಲೆಕ್ಕ ಬರ್ದ ಪೇಪರ್ನ ಮೇಸ್ಕೊಂಡು ಬಂದಾನೆ. ಮತ್ತೆ ಎತ್ಕೊಂಡು ಓಡಕ್ ಹೋದ್ರೆ ಕೊಡ್ತಾರೆ. ಟೈಮ್ ಬೇರೆ ಆಗೋಯ್ತು. ಮನೇಲಿ ಬರ್ಕೊಂಡ್ ಅಂತ ಹೇಳ್ಬಿಟ್ಟು ಯಾರು ತಗೊಳ್ಳೋದಿಲ್ಲ. ನಷ್ಟ ದೇವ್ರ ಹತ್ರ ಆಟ ಆಡಕ್ ಹೋಗ್ಬೋದು. ನಷ್ಟ ಯಾರಿಗೆ? ನನಗೆ ಆಗೋದು. ಆಮೇಲೆ
ನಾವ್ ಏನ್ ಬಿತ್ತೀವೋ ಅದನ್ನೇ ಕೊಯ್ತೀವಿ. ಶರೀರದಿಂದ ಬಿತ್ತದ್ದು ಶರೀರ ಕೊಯ್ತೀವಿ, ಆತ್ಮದಿಂದ ಬಿತ್ತಲ್ಪಟ್ಟಿದ್ದು ಆತ್ಮ. ಎಲ್ಲ ಎದ್ದು ನಿಂತ್ಕೊಳ್ಳೋಣ. ಬಿತ್ತಿದ್ದು ನಾವು ಕೊಯ್ಯಲೇಬೇಕು. ನಾನೇನು ಬಿತ್ತಿದ್ದನೋ ಅದನ್ನೇ ಕೊಯ್ಯಬೇಕಾಗಿದೆ. ಅದು ಸೇವಕರುಗಳಾಗಲಿ ವಿಶ್ವಾಸಿಗಳಾಗಲಿ. ಆ ವಾಕ್ಯ ಒಬ್ಬರಿಗೆ ಒಂದು ರೀತಿ ಇಲ್ಲ, ಎಲ್ಲರಿಗೂ ಒಂದೇ.
ತಿಳಿದವರಿಗೂ ತಿಳಿದಿದ್ದವರಿಗೂ ಪ್ರತಿಯೊಬ್ಬರಿಗೂ ನಾವು ಏನು ಬಿತ್ತೀವೋ ಅದನ್ನೇ ಕೊಯ್ಯುವಂತರಾಗಿದ್ದೇವೆ. ಇದು ನಾವು ಇವತ್ತಿಂದ ಕರ್ತನೆ ಒಳ್ಳೆಯದನ್ನೇ ಬಿತ್ತುವುದಕ್ಕೆ ಪವಿತ್ರಾತ್ಮ ನಮ್ಮನ್ನ ಉಪಯೋಗ ಆಗಲಿ ಸ್ವಾಮಿ. ದೇವಾ, ನಾವು ಬಿತ್ತುವಂತ ಪ್ರತಿಯೊಂದು ನಿಮ್ಮ ನಾಮ ಮಹಿಮೆಗುಂಟಾಗಲಿ. ಸ್ತೋತ್ರ ನಾಮಕ ಉಂಟಾಗಲಿ, ಕುಟುಂಬಗಳಲ್ಲಿ ಸಮಾಧಾನ ಉಂಟಾಗ್ಲಿ ಕರ್ತನೆ, ಮನಃಶಾಂತಿ ಉಂಟಾಗ್ಲಿ ಕರ್ತನೆ. ಇವತ್ತು ಸಹಾಯ ಮಾಡಬೇಕಾಗಿ ಕರ್ತನಾದ ಯೇಸು ಕ್ರಿಸ್ತ ಸಿಲ್ಬೆಡೆ ತಂದೆ ಒಂದು ಹಾಡನ್ನು ಹಾಡುವ ಕಾಣಿಕೆ ತೆಗೆದುಕೊಡ್ತಾರೆ. ಓಕೆ, ನಾವು ಬಿತ್ತುವಂತ ಕಾಣಿಕೆ ದೇವರ ಮಹಿಮೆಗಾಗಿ, ದೇವರ ಹಣವನ್ನು ದೇವರಿಗೆ ಸಮೃದ್ಧಿಯಾಗಿ ಕೊಡುವಂಥದ್ದು. Thank you, Jesus. ಜಯಿಡಿಯೋಣ, ನಾವು ವೀರರಾಗಿ ಸಾಗೋಣ. ಜಯತೋ ಜಯಿಡಿಯೋಣ, ನಾವು ವೀರರಾಗಿ ಸಾಗೋಣ. ದುಷ್ಟನೇ ಅಡ್ಡಿ ಬಂದರು ಆತ್ಮನು ಜಯ ನೀಡುವ. ದುಷ್ಟನೇ ಅಡ್ಡಿ ಬಂದರು ಆತ್ಮನು ಜಯ ನೀಡುವ. ಭಯಬೇಕೆ ನನ್ನ ಮಗನೇ, ಭಯಬೇಕೆ ನನ್ನ ಮಗನೇ, ಭಯಬೇಕೆ ನನ್ನ ಮಗನೇ, ಭಯಬೇಕೆ ನನ್ನ ಸಾವಿರಾರು ಕಷ್ಟ ಬಂದರು ಅದಿರಗೆ ಬರಲಾರದು. ಸಾವಿರಾರು ಕಷ್ಟ ಬಂದರು ಅದಿರಗೆ ಬರಲಾರದು.
ಪ್ರಾರ್ಥಿಸೋಣ ಸಂದದಿ. ಥ್ಯಾಂಕ್ ಯು ಪರಿಶುದ್ಧಾತ್ಮನೇ, ಈ ಸಮಯದಲ್ಲಿ ಕರ್ತನೆ ಆರಾಧನೆಗಾಗಿ ಸ್ತೋತ್ರ ಮಾಡ್ತೀವಿ. ಆರಾಧನೆಯಲ್ಲಿ ನಿಮ್ಮ ಪ್ರಸನ್ನತೆ ಆವರಿಸಿಕೊಂಡಲ್ಲಿ ಕಾಣಿಸ್ತದೆ, ಆರಾಧನೆಯಲ್ಲಿ ದರ್ಶನದಲ್ಲಿ ಕಾಣಿಸ್ತದೆ, ಅದಕ್ಕಾಗಿ ಸ್ತೋತ್ರ. ಆರಾಧನೆ ಮಾಡಿದಂತ ನಿನ್ನ ಮಗನನ್ನು ನೀವು ಆಶೀರ್ವಾದ ಮಾಡಿ, ನೈಸಿಕನ್ನು ಮಾಡಿದಂತ ಮಕ್ಕಳನ್ನು ನೀವು ಆಶೀರ್ವಾದ ಮಾಡಿ, ಸರಿಯಾದ ಸಮಯಕ್ಕೆ ಬಂದು ಆರಾಧಿಸಿದ ಎಲ್ಲ ಕುಟುಂಬಗಳಲ್ಲಿ ಸಮಾಧಾನ ಶಾಂತಿ ಉಂಟಾಗಲಿ ಕರ್ತನೆ. ಅಷ್ಟು ಮಾತ್ರವಲ್ಲ ಕರ್ತನೆ, ಅಪ್ಪ ಕೊಟ್ಟಂತ ಸಾಕ್ಷಿ ವಾಗಳಿಗಾಗಿ ಸ್ತೋತ್ರ. ಕ್ಯಾನ್ಸರ್ ಗಡ್ಡೆಗಳ ಕರಿಗೆ ಹೋಗಿದ್ದಕ್ಕಾಗಿ ನಾವು ಸ್ತೋತ್ರ ಮಾಡ್ತೀವಿ. ಅನೇಕ ಸಮಸ್ಯೆಗಳ ಪರಿಹಾರ ಆಗಿದ್ದಕ್ಕಾಗಿ ಸ್ತೋತ್ರ. ಸಹೋದರ ಹೇಳಿದ್ರು, ಪೊಲೀಸಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಹಾಯ ಮಾಡಿದ್ರಂತೆ. ಅಷ್ಟು ಮಾತ್ರ ಅಲ್ಲ, ಪೊಲೀಸರ ಕೈಯಲ್ಲಿ ಹಣ ಕೊಡುವ ಹಾಗೆ ನೀನು ಮಾಡಿದ್ರೆ ಕೊಟ್ಟಂತ ವಾಕ್ಯ ಭಾಗಕ್ಕಾಗಿ ನಾವು ಸ್ತೋತ್ರ ಮಾಡ್ತೀವಿ. ಬಿತ್ತುವರು ಕೊಯ್ಯುವರ ವಿಚಾರದಲ್ಲಿ ಕರ್ತನೆ ನಾವು ಕೇಳಿದ್ದೇವೆ. ಮನುಷ್ಯರು ಮೋಸ ಹೋಗಬೇಡ್ರಿ, ದೇವರ ತಿರಸ್ಕಾರ ಹೊಂದೋದಿಲ್ಲ ಅಂತ ನಾವು ನೋಡಿದ್ವಿ. ಲಾಸ್ ಏಂಜಲ್ಸ್ ಅಲ್ಲಿ ನಡೆದಂತಹ ದೇವರ ತಿರಸ್ಕಾರ, ಕೊನೆಗೆ ಅವರ ನಾಶನವನ್ನ ಸದವ ಗೋಮರ ಪಟ್ಟಣದಲ್ಲಿ ರೀತಿಯಲ್ಲಿ ಬೆಂಕಿಯನ್ನು ಹಾಕಿಸಿಕೊಂಡ್ರು, ಭಸ್ಮ ಮಾಡಿ. ಯೇಸುವೇ, ನಾವು ಏನನ್ನ ಬಿತ್ತಿದ್ದೀವೋ ನಾವು ಅದನ್ನು ಕೊಯ್ತೇವೆ. ಶಾರೀರಿಕವಾಗಿ ಬಿದ್ದಿದ್ದು ಶಾರೀರಿಕ ಪಡಿತೇವೆ, ಆತ್ಮಿಕ ಬಿದ್ದಿದ್ದು ಆತ್ಮವನ್ನ ಜೀವನ ಪಡ್ಕೊಳ್ತೀವಿ ಅಂತ ನೋಡ್ತೇವೆ. ಸ್ವಾಮಿ, ಶಾರೀರಿಕ ಬಿದ್ದಂಥದ್ದು ಮರಣ, ಆತ್ಮ ಬಿತ್ತಲ್ಪಟ್ಟಂತ ಜೀವ ಅಂತ ಹೇಳಿದ್ರಿ ಸ್ವಾಮಿ. ನಾವು ಜೀವಕ್ಕೆ ಸಂಬಂಧಪಟ್ಟವರಾಗಿದ್ದ ಜೀವಕ್ಕೆ ನಾವು ಹೆಚ್ಚಿನ ಪ್ರಾಮುಖ್ಯತೆ ಕೊಡುವವರಾಗಿದೆ ಸ್ವಾಮಿ. ಪವಿತ್ರ ಆತ್ಮ ನಮ್ಮನ್ನ ಕರ್ತನೆ ಜೀವಿತದಲ್ಲಿ ನಡೆಸುವ ಹಾಗೆ ಸಹಾಯ, ಸತ್ಯದಲ್ಲಿ ನಡೆಸೋದಕ್ಕೆ ಸಹಾಯ ಮಾಡುತ್ತೆ. ಥ್ಯಾಂಕ್ ಯು ಜೀಸಸ್. ಅದೇ ದೇವರೇ, ಈ ಸಂಜೆ ಸಮಯದಲ್ಲಿ ಕರ್ತನೆ ಹೊಸಕೋಟೆ ಪ್ರಾಂತ್ಯದಲ್ಲಿ ನಡೆಯುವಂತಹ ಕ್ರಿಸ್ಮಸ್ ಹಬ್ಬಕ್ಕಾಗಿ ನಾವು ಸ್ತೋತ್ರ ಮಾಡ್ತೀವಿ. ಆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿಸು, ವಾತಾವರಣ ಕೈಗೊಪ್ಪಿಸಿಕೊಡ್ತೀವಿ. ಗಾಡಿಗಳಲ್ಲಿ ಅಥವಾ ಯಾವಾಗ ಗಾಡಿಯಲ್ಲಿ ಬರ್ತಾರೆ ಜನಗಳು, ಅವ್ರ ಮತ್ತೆ ಕ್ಷೇಮವಾಗಿ ಬರೋವಾಗ ಸಹಾಯ ಮಾಡಿಸು. ನಿಮ್ಮ ನಾಮ ಮಹಿಮೆಪಡಿಸೋ ಸಹಾಯ, ಎಲ್ಲ ಕೊರತೆಗಳು ನೀಗಲ್ಪಡಿಸು. ಒಂದು ಆತ್ಮವಾದರೂ ಆ ಜಾಗದಲ್ಲಿ ರಕ್ಷಿಸಲ್ಪಡಿಸೋ ಸಹಾಯ. ಯಾವುದೇ ಸೈತನ ಕಾರ್ಯಗಳು ಆಗದಾಗಿ ಯೇಸು ನಾಮದಲ್ಲಿ ಬಂಧಿಸ್ತೀವಿ ಸ್ವಾಮಿ. ಯಾವ ಕೊರತೆ ಬರದಾಗಿ ಸಮೃದ್ಧಿಯಾಗಿ ಕೃಪೆ ಸಹಾಯ. ಬರಂತ ಪ್ರತಿಭೆಯನ್ನು ಆಶ್ವಾಸ ಬಲಪಡಿಸಿ. ಆ ದಿನದಲ್ಲೂ ಅಂತ್ಯದವರೆಗೂ ನೀವು ನಡೆಸಿದ ಎಲ್ಲ ಕಾರ್ಯಗಳಿಗಾಗಿ ನಾವು ತೆಗೆಸಲ್ಪಡಬೇಕು, ನಾವು ಮರೆಯಾಗಬೇಕು, ನೀನು ಮಾತ್ರ ಹೆಚ್ಚಿಸಲ್ಪಡಬೇಕು. ಆಶ್ವಾಸ ಬಲಪಡಿಸಿ ಕೃಪೆ ತೋರಿಸಬೇಕಾಗಿ ಕರ್ತನಾದ ಯೇಸು ಕ್ರಿಸ್ತ ಸಲ್ಪಡಿದ ತಂದೆ, ನನ್ನ ಮನೆಯಲ್ಲಿ ಹೊಣ ಕೊಂಡಾಡು Praise the Lord.